ಆಗಿನ ಕರಾವಳಿಯ ಕೋಮುವಾದಕ್ಕೂ ಈಗಿನ ಕರಾವಳಿಯ ಕೋಮುವಾದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಒಂದು ಸಾರ್ವಜನಿಕ ಲಜ್ಜೆಯೇ ಇಲ್ಲದ ರೀತಿಯಲ್ಲಿ ಇವತ್ತಿನ ಕೋಮುವಾದ ಬಿಜೆಪಿ ಅಥವಾ ಪಕ್ಷವಾಗಿ ನೇರವಾಗಿ ಮಾಡ್ತಾ ಇದೆ. ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮೀಯರು ದೈವಾರಾಧನೆಯನ್ನ ಮಾಡ್ತಾರೆ. ಶ್ರೀಲಂಕಾದಲ್ಲೂ ಕೂಡ ದೈವಾರಾಧನೆ ಇದೆ. ಯಾವುದೇ ದೈವಾರಾಧನೆಯ ಭೂತ ಕೋಲಗಳಿಗೆ ಬ್ಯಾರಿಗಳು ಬರಬಾರ್ದು. ಈ ಯಕ್ಷಗಾನ ಅನ್ನುವಂಥದ್ದು ಬ್ರಾಹ್ಮಣ ಕೇಂದ್ರಿತವಾದಂತಹ ಒಂದು ಕಲೆ. ಅದು ಕೋಮುವಾದವನ್ನ ಅದು ಯಾವ ರೀತಿ ಕೋಮುವಾದವನ್ನು ಹರಡಲಿಕ್ಕೆ ಕಾಲಘಟ್ಟದಲ್ಲಿ ಬಳಕೆ ಮಾಡ್ಕೊಳ್ತದೆ ಅಂತಂದ್ರೆ, ಕರಾವಳಿ ಎಲ್ಲ ಮಾರಲ್ ಪೊಲೀಸಿಂಗ್ ಘಟನೆಗಳನ್ನ ನೀವು ನೋಡಿ. ಆ ಮಾರಲ್ ಪೊಲೀಸಿಂಗ್ ಘಟನೆ ಆದ ನಂತರ ನಡೆಯುವಂತ ಯಕ್ಷಗಾನದಲ್ಲಿ ಆ ಮಾರಲ್ ಪೊಲೀಸಿಂಗ್ ಘಟನೆಯ ಸಮರ್ಥನೆ ಇರ್ತದೆ. ಸ್ನೇಹಿತರೆ, ಇವತ್ತು ಹಲವು ಅರಿಯದ ಭಾಷೆ ಡಾಕ್ಟರ್ ಬಿ ನಿತ್ಯಾನಂದ ಶೆಟ್ಟರ ಈ ಪುಸ್ತಕದ ಹಿನ್ನೆಲೆ ಕರಾವಳಿಯ ಸಾಂಸ್ಕೃತಿಕ ರಾಜಕಾರಣ ಮತ್ತು ಅದರ ಮುಂದಿನ ಸವಾಲುಗಳು, ಈಗಿನ ಸವಾಲುಗಳೇನು ಮತ್ತೆ ಮುಂದಿನ ದಾರಿ ಏನು ಅನ್ನೋದರ ಬಗ್ಗೆ ಈ ವಿಚಾರ ಸಂಕಿರಣವನ್ನೇನು ನಾವು ಗೆಳೆಯರ ತಂಡೇನು ಅಂದ್ಕೊಂಡಿದ್ದೀವಿ. ನಾವೆಲ್ಲರೂ ಸೇರಿ ಇದನ್ನ ಆಯೋಜನೆಯನ್ನೇನು ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಪ್ರಾಸ್ತಾವಿಕವಾಗಿ ಮುನೀರ್ ಕಾಟಿಪಳ್ಳ ಅವರು ಕರಾವಳಿಯ ಕೋಮುವಾದ ಈ ಕಾರ್ಯಕ್ರಮದ ಅಗತ್ಯತೆ ಏನು ಅನ್ನೋದನ್ನ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಹೇಳಬೇಕಾಗಿರುವುದನ್ನು ಕೂಡ ಮುನೀರ್ ಕಾಟಿಪಳ್ಳ ಅವರು ಪ್ರಾಸ್ತಾವಿಕ ಭಾಷೆಯಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ಡಾಕ್ಟರ್ ಗನ್ನಾತೆಕ್ಕರ್ ಅವರು ಬಹಳ ಸುದೀರ್ಘವಾಗಿ ಇಲ್ಲಿನ ಸಾಂಸ್ಕೃತಿಕ ರಾಜಕಾರಣವನ್ನು ಬಹಳ ಅಚ್ಚುಕಟ್ಟಾಗಿ ನಮಗೆ ಹೇಳಿದ್ದಾರೆ. ನಾನು ಭಾಷಣಕಾರ ಅಲ್ಲ, ಆದರೆ 4 ದಶಕಗಳ ಕೋಮುವಾದದ ವೈಫಲ್ಯ ಏನಿದೆ, ಕೋಮುವಾದದಲ್ಲಿ ಕಾನೂನು ಸುವ್ಯವಸ್ಥೆ ವೈಫಲ್ಯ ಏನಿದೆ, ಜೊತೆಗೆ ಮುಂದಿರೋ ದಾರಿ ಏನಿದೆ ಅನ್ನುವಂಥದ್ರ ಬಗ್ಗೆ ನನ್ನ ಸಬ್ಜೆಕ್ಟ್ ಇರುವಂಥದ್ದು. ನಾನು 2 ದಶಕಗಳ ಕಾಲ ಕರಾವಳಿಯ ಕೋಮುವಾದವನ್ನ ಕಣ್ಣಾರೆ ಕಂಡಿದ್ದೇನೆ. ಅದನ್ನ ವರದಿಯನ್ನ ಮಾಡಿದ್ದೀನಿ ಮತ್ತು ಬೇರೆ ಬೇರೆ ಲೇಖನಗಳನ್ನು ಅದೇ ಸಂಬಂಧವಾಗಿ ಬರೆದಿದ್ದೀನಿ ಮತ್ತು ಹಲವಾರು ಪ್ರಕರಣಗಳನ್ನು ನಾವು ನೇರವಾಗಿ ನಿಭಾಯಿಸ್ತಾ ಇದ್ದೀವಿ. ಒಂದು ತಂಡವಾಗಿ ಕೋಮುವಾದ ಪ್ರಕರಣಗಳನ್ನು ನಿಭಾಯಿಸ್ತಾ ಇದ್ದೀವಿ. ಆ ಕಾರಣದಿಂದಾಗಿ 2 ದಶಕಗಳ ಕೋಮುವಾದವನ್ನು ನಾನು ಸ್ಪಷ್ಟವಾಗಿ ಸಂವಾದವನ್ನು ತಮ್ಮ ಜೊತೆಗೆ ಮಾಡಬಹುದು. ಇನ್ನುಳಿದ 2 ದಶಕ ಏನಿದೆ, ಇದಕ್ಕಿಂತ ಮೊದಲ 2 ದಶಕ ಏನಿದೆ, 4 ದಶಕ ಅಂತಂದ್ರೆ ಆ ದಶಕಗಳ ಕೋಮುವಾದವನ್ನು ನಾನು ಕೂಡ ನಿಮ್ಮಂತೆ ಓದಿ ತಿಳ್ಕೊಂಡಿರೋನು. ಒಟ್ಟು 4 ದಶಕಗಳ ಈ ಕೋಮುವಾದ ಏನಿದೆ, ಕೋಮುವಾದ ಅದರ ಹಿನ್ನೆಲೆಗಳು ಮತ್ತು ಕಾನೂನು ಸುವ್ಯವಸ್ಥೆ ವೈಫಲ್ಯಗಳೇನಿದೆ, ಇದು ಇವತ್ತಿನ ನನ್ನ ಸಬ್ಜೆಕ್ಟ್ ಇರುವಂಥದ್ದು. ಇವತ್ತು ನಿತ್ಯಾನಂದ ಬಿ ಶೆಟ್ಟರು ಬರೆದಂಥ ಹಲವು ಅರಿಯದ ಭಾಷೆ, ಅದು ಗನ್ನಾ ಶೆಟ್ಟಿಯಕ್ಕರ್ ಅವರು ಹೇಳಿದಂತೆ ಯಕ್ಷಗಾನವನ್ನು ಕೇಂದ್ರೀಕರಿಸಿಕೊಂಡು ಯಕ್ಷಗಾನ ಯಾವ ರೀತಿ ಕೋಮುವಾದವನ್ನು ಬೆಳೆಸೋ, ಅದರಲ್ಲೂ ಕೂಡ ಕುಂಬ್ಳೆ ಸುಂದರರಾವ್ ಅವರು ನಿಧನ ಹೊಂದಿದಂಥ ಸಂದರ್ಭದಲ್ಲಿ ಕೆಲವು ಸಾಹಿತ್ಯ ಚಿಂತಕರು ಕುಂಬ್ಳೆ ಸುಂದರರಾವ್ ಅನ್ನುವಂತಹ ಒಬ್ಬ ಮೇರು ವ್ಯಕ್ತಿತ್ವ ಇವತ್ತು ನಿಧನ ಹೊಂದಿತು, ಅಥವಾ ಕುಂಬ್ಳೆ ಸುಂದರರಾವ್ ಅನ್ನುವಂತಹ ಒಂದು ಸಾಂಸ್ಕೃತಿಕ ಒಂದು ಚರಿತ್ರೆಯೇ ಇಲ್ಲವಾಯಿತು ಅನ್ನುವಂಥ ರೀತಿಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಅದನ್ನ ನಿತ್ಯಾನಂದ ಶೆಟ್ಟರು ಅದನ್ನ ಖಂಡಿಸ್ಲಿಕ್ಕೆ ಹೋಗಿ, ಇಲ್ಲ ಆ ಥರ ಇಲ್ಲ, ಆ ಥರ ಅದನ್ನು ನೋಡಬಾರ್ದು, ಕುಂಬ್ಳೆ ಸುಂದರ ಅವರ ಯಾರು ನಿಧನ ಹೊಂದಿದ್ರು ಕೂಡ ಅದು ಶೋಕವೇ, ಆದರೆ ಅದು ಈ ಕರಾವಳಿಯ ವಿದ್ವತ್ತನ್ನ, ಕರಾವಳಿಯ ಸಾಂಸ್ಕೃತಿಕತೆಯನ್ನ ಆ ರೀತಿ ಇರುವುದಿಲ್ಲ ಅನ್ನೋದನ್ನ ಹೇಳಲಿಕ್ಕೆ ಹೋಗಿ ಅದೇ ಒಂದು ದೊಡ್ಡ ಪುಸ್ತಕ ಆಯಿತು. ಅದೇ ಒಂದು ಕರಾವಳಿಯ ಸಾಂಸ್ಕೃತಿಕ ರಾಜಕಾರಣವನ್ನು ಹೇಳುವಂತ ಹಲವು ಅರಿಯದ ಭಾಷೆ ಆಯಿತು ಅನ್ನುವಂಥದ್ದು ನಾನು ತಿಳ್ಕೊಂಡಿರುವಂಥದ್ದು. ಆದ್ರಿಂದ ಕುಂಬ್ಳೆ ಸುಂದರರಾವ್ ಒಬ್ಬರೇ ಅಲ್ಲ, ಈಗಿನ ಯಕ್ಷಗಾನ ಈಗಿನ ಗನ್ನಾ ಶೆಟ್ಟಿಯಕ್ಕರ್ ಅವರು ಹೇಳಿದ ರೀತಿಯಲ್ಲಿ ಈಗಿನ ದೈವಾರಾಧನೆ ಕೂಡ ಒಂದೊಂದು ರೀತಿಯಲ್ಲಿ ಕೋಮುವಾದವನ್ನ ಉದ್ದೀಪಿಸಲಿಕ್ಕೆ ಅಥವಾ ಕೋಮುವಾದಕ್ಕೆ ಕಾರಣವಾಗುವಂತಹ ಘಟನೆಗಳು ಅಲ್ಲಲ್ಲಿ ನಡೀತಾ ಇರ್ತದೆ. ಆದರೆ ಈ ಕುಂಬ್ಳೆ ಸುಂದರರಾವ್ ಅವರ ವಿಷಯ ಬಂದಂತ ಸಂದರ್ಭದಲ್ಲಿ ಅಥವಾ ಈ ಪುಸ್ತಕದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತ ಸಂದರ್ಭದಲ್ಲಿ ನನಗೆ ಮತ್ತು ಮುನೀರ್ ಕಾಟಿಪಳ್ಳ ಅವರಿಗೆ ಹಲವಾರು ಜನ ಕರೆಯನ್ನ ಮಾಡಿದ್ರು. ನಿತ್ಯಾನಂದ ಶೆಟ್ಟರು ಈ ಹಿಂದೆ VS ಆಚಾರ್ಯ ಅವರ ಬಗ್ಗೆನೂ ಬರೆದಿದ್ರು ಅನ್ನುವಂಥದ್ದು ಕೆಲವರು ಆರೋಪವನ್ನು ಮಾಡಿದ್ರು. ಕೆಲವರು ನಮಗೆ ಫೋನಲ್ಲಿ ಹೇಳಿದ್ರು, ಅವರು ಈ ಹಿಂದೆ VS ಆಚಾರ್ಯ ಅವರ ಪರವಾಗಿ ಬರೆದಿದ್ರು ಅನ್ನುವಂಥ. ಇಲ್ಲಿ ಅದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ, VS ಆಚಾರ್ಯ ಅವರ ಕಾಲಘಟ್ಟ ಅಥವಾ ಯಡಿಯೂರಪ್ಪ ಇದ್ದಂಥ ಕಾಲಘಟ್ಟ, ಆಗಿನ ಕರಾವಳಿಯ ಕೋಮುವಾದಕ್ಕೂ ಈಗಿನ ಕರಾವಳಿಯ ಕೋಮುವಾದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಆಗ ನಾನು ನೋಡಿದಪ್ಪ ರೀತಿಯಲ್ಲಿ ಆಗ VS ಆಚಾರ್ಯ ಅವರು ಗೃಹ ಸಚಿವರಾಗಿದ್ದರು. VS ಆಚಾರ್ಯ ಅವರು ಗೃಹ ಸಚಿವರಾಗಿದ್ದ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚ್ ದಾಳಿ ನಡೆಯುವಂತ ಸಂದರ್ಭದಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚ್ ದಾಳಿಯ ಖಂಡನೆ ಆಯಿತು. ನಾವೆಲ್ಲರೂ ಕೂಡ ಆಗ ಬೀದಿಗಿಳಿದಿದ್ವಿ. ಎಲ್ಲರೂ ಕೂಡ, ನಾನು ಪತ್ರಕರ್ತರಾಗಿಯೂ ಕೂಡ ಆಗ ಆಕ್ಟಿವಿಸಮ್ ಅಲ್ಲಿ ನೇರವಾಗಿ ಭಾಗಿಯಾಗಿದ್ದೆ. ಅಂತ ಸಂದರ್ಭದಲ್ಲಿ
ಬಿ ಎಸ್ ಆಚಾರ್ಯ ಅವರು ಗೃಹ ಸಚಿವರಾಗಿ ಒಂದು ಮಾತನ್ನ ಹೇಳ್ತಾರೆ, ಚರ್ಚ್ ದಾಳಿಯನ್ನ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ, ಚರ್ಚ್ ದಾಳಿ ಅನ್ನುವಂಥದ್ದು ಅಮಾನವೀಯವಾದದ್ದು, ಇದನ್ನ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನ ಬಿ ಎಸ್ ಆಚಾರ್ಯ ಅವರು ಗೃಹ ಸಚಿವರಾಗಿ ಹೇಳ್ತಾರೆ. ಅವರು ಇಂಟರ್ನಲ್ ಆಗಿ RSS ನ ಬೈಠಕ್ಕಲ್ಲಿ ಏನು ಹೇಳಿದ್ದಾರೋ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ಬಹಿರಂಗವಾಗಿ ಒಬ್ಬ ಗೃಹ ಸಚಿವರು ಅದನ್ನು ಒಪ್ಪುವುದಿಲ್ಲ, ಬಿಜೆಪಿಯ ಗೃಹ ಸಚಿವರು ಅದನ್ನು ಒಪ್ಪುವುದಿಲ್ಲ. ಅಂದ್ರೆ ಈಗ ಆ ಸಂವಾದ ಸಾಧ್ಯ ಇದೆಯಾ? ಈಗ ಬಿಜೆಪಿ ಜೊತೆಗೆ ಆ ರೀತಿಯ ಹೇಳಿಕೆಗಳು ಬರ್ಲಿಕ್ಕೆ ಸಾಧ್ಯ ಇದೆಯಾ ಅಂತಂದ್ರೆ ಖಂಡಿತವಾಗಿಯೂ ಈಗ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ಇದೇ ಯಶ್ಪಾಲ್ ಸುವರ್ಣ ಆಜಬ್ಬ ಹಸನಬ್ಬ ಅನ್ನುವಂಥ ತಂದೆ ಮಗನನ್ನ ಉಡುಪಿಯ ಬೀದಿಯಲ್ಲಿ ಬೆತ್ತಲು ಮಾಡಿದ ಸಂದರ್ಭದಲ್ಲಿ ಆಗಿನ ವಿ ಎಸ್ ಆಚಾರ್ಯ ಒಬ್ಬ ಬಿಜೆಪಿಯ ನಾಯಕನಾಗಿ ಕನಿಷ್ಠ ಒಂದು ಮಾತಿಗಾಗಿ ಅವರು ಅದನ್ನ ಖಂಡನೆಯನ್ನ ಮಾಡ್ತಾರೆ. ಈಗಿನ ಬಿಜೆಪಿ ಯಶ್ಪಾಲ್ ಸುವರ್ಣ ಅವರ ಜೊತೆಗೆ ನಿಂತುಕೊಂಡು ಯಶ್ಪಾಲ್ ಸುವರ್ಣ ಅವರನ್ನ ಬೆಂಬಲಿಸುವಂತಹ, ಯಶ್ಪಾಲ್ ಸುವರ್ಣನೇ ನಿಜವಾದಂತಹ ಹೀರೋ, ರಾಜ್ಯ ಸರ್ಕಾರ FIR ಮಾಡಿರುವಂತದ್ದೇ ತಪ್ಪು ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಪತ್ರಿಕಾಗೋಷ್ಠಿಯನ್ನ ಕೂಡ ಈ ಬಿಜೆಪಿಯ ರಾಜ್ಯಾಧ್ಯಕ್ಷರು ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಸಾರ್ವಜನಿಕ ಲಜ್ಜೆಯೇ ಇಲ್ಲದ ರೀತಿಯಲ್ಲಿ ಇವತ್ತಿನ ಕೋಮುವಾದ ಬಿಜೆಪಿ ಅಥವಾ ಪಕ್ಷವಾಗಿ ನೇರವಾಗಿ ಮಾಡ್ತಾ ಇದೆ. ಹಿಂದೆ ಸಾರ್ವಜನಿಕ ಲಜ್ಜೆ ಅನ್ನೋದಿತ್ತು. ಆ ಸಾರ್ವಜನಿಕ ಲಜ್ಜೆಯಲ್ಲಿ BS ಯಡಿಯೂರಪ್ಪ ಅಥವಾ ಜಗದೀಶ್ ಶೆಟ್ಟರ್ ಅಥವಾ ಆರ್ ಅಶೋಕ್, ಈಗಿನ ಆರ್ ಅಶೋಕ್ ಅಲ್ಲ, ಆಗಿನ ಆರ್ ಅಶೋಕ್ ಮತ್ತು ಆಗಿನ VS ಆಚಾರ್ಯ, ಇವರೆಲ್ಲರೂ ಕೂಡ, ಆಗಿನ ಯೋಗೀಶ್ ಭಟ್ರು, ಇವರೆಲ್ಲರೂ ಕೂಡ ಆ ಸಾರ್ವಜನಿಕ ಲಜ್ಜೆಯ ಒಳಗಡೆ ತಮ್ಮ ಕೋಮು ರಾಜಕಾರಣವನ್ನ ಮಾಡ್ತಾ ಇದ್ರು. ಈಗ ಎಲ್ಲ ಸಾರ್ವಜನಿಕ ಲಜ್ಜೆಯನ್ನ ಬಿಟ್ಟು ನೇರವಾಗಿ ಕೋಮು ರಾಜಕಾರಣವನ್ನ ಬಿಜೆಪಿ, RSS ಮತ್ತು ಹಿಂದುತ್ವ ಸಂಘಟನೆಗಳು ಮಾಡ್ತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಕೂಡ ಅದನ್ನ ನಾವು ನೋಡ್ಬೇಕಾಗತ್ತೆ. ಇನ್ನು ಈ ಸಾಂಸ್ಕೃತಿಕ ರಾಜಕಾರಣದ ಬಗ್ಗೆ ಗನ್ನಾ ಶೆಟ್ಟಿಯಕ್ಕರ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಒಂದು ಕಡೆಯಲ್ಲಿ ದೈವಾರಾಧನೆ, ಮತ್ತೊಂದು ಕಡೆಯಲ್ಲಿ ಯಕ್ಷಗಾನ. ಈ ನನ್ನ ಒಂದು ಸೀಮಿತ ಅಧ್ಯಯನದ ಪ್ರಕಾರ ದೈವಾರಾಧನೆ ಅನ್ನುವಂಥದ್ದು ಏನಿದೆ ಅದು ಬೌದ್ಧ ಧರ್ಮದಿಂದ ಬಂದಿರುವಂಥದ್ದು ಅನ್ನುವಂಥದ್ದು ನನ್ನ ಒಂದು ಸಣ್ಣ ಒಂದು ಅಭಿಪ್ರಾಯ. ಅದು ನಾನು ಇನ್ನಷ್ಟು ಅದನ್ನ ಅಧ್ಯಯನವನ್ನು ಮಾಡಬೇಕಾಗಿದೆ. ನಾವಿದನ್ನು ಮಾಡಬೇಕಾಗಿದೆ ಅಧ್ಯಯನವನ್ನ. ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮೀಯರು ದೈವಾರಾಧನೆಯನ್ನ ಮಾಡ್ತಾರೆ. ಶ್ರೀಲಂಕಾದಲ್ಲೂ ಕೂಡ ದೈವಾರಾಧನೆ ಇದೆ. ಈ ಶ್ರೀಲಂಕಾದ ದೈವಾರಾಧನೆ ಯಾವ ಸ್ವರೂಪದಲ್ಲಿ ಇದೆ ಅಂತಂದ್ರೆ ಕರಾವಳಿಯ ಸ್ವರೂಪದಲ್ಲೇ ಶ್ರೀಲಂಕಾದಲ್ಲಿ ಬೌದ್ಧರು ದೈವಾರಾಧನೆಯನ್ನ ಮಾಡ್ತಾರೆ, ಬುದ್ಧ ಧರ್ಮದವರು ದೈವಾರಾಧನೆಯನ್ನ ಮಾಡ್ತಾರೆ. ಆದ್ರೆ ಇಷ್ಟು ಆಡಂಬರ, ಇಷ್ಟು ವಸ್ತ್ರ ವಿನ್ಯಾಸ, ಈ ರೀತಿಯ ಅಲಂಕಾರಗಳು ಇರುವುದಿಲ್ಲ, ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇರ್ತದೆ. ಮತ್ತು ಈ ಯಕ್ಷಗಾನ ಅನ್ನುವಂಥದ್ದೇನಿದೆ ಇದು ದೈವಾರಾಧನೆಯನ್ನ ಟಾರ್ಗೆಟ್ ಮಾಡಿಯೇ ಕರಾವಳಿಯಲ್ಲಿ ಬಂದಿರುವಂಥದ್ದು ಅನ್ನುವಂಥದ್ದು ಬಹಳ ಸ್ಪಷ್ಟ ಇದೆ. ಯಾಕಂತಂದ್ರೆ ದೈವಾರಾಧನೆ ಅನ್ನುವಂಥದ್ದು ಎಲ್ಲ ಧರ್ಮದವರನ್ನ ಒಳಗೊಳ್ಳುತ್ತೆ ಮತ್ತು ಎಲ್ಲರನ್ನ ಕೂಡ ಅಪ್ಕೊಳ್ಳುತ್ತೆ. ಆದ್ರೆ ಯಕ್ಷಗಾನ ಅನ್ನುವಂಥದ್ದು ಹಿಂದೂಗಳನ್ನೇ ಒಳಗೊಳ್ಳುವುದಿಲ್ಲ. 2023ನೇ ಚುನಾವಣೆ ನಿಮಗೆ ನೆನಪಿರ್ಬೋದು. ಆ ಸಂದರ್ಭದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಒಂದು ಭಾಷಣವನ್ನ ಮಾಡ್ತಾರೆ. ಯಾವುದೇ ದೈವಾರಾಧನೆಯ ಭೂತ ಕೋಲಗಳಿಗೆ ಬ್ಯಾರಿಗಳು ಬರಬಾರ್ದು. ಇದು ಪ್ರಭಾಕರ್ ಭಟ್ರ ಭಾಷಣ. RSS ನ ಮುಖ್ಯಸ್ಥರಾಗಿರುವಂತಹ ಆಗಿನ ದಕ್ಷಿಣ ಪ್ರಾಂತ್ಯ ಸಂಚಾಲಕರಾಗಿದ್ದಂತ ಪ್ರಭಾಕರ್ ಭಟ್ರು ಭಾಷಣವನ್ನ ಮಾಡ್ತಾರೆ. ಯಾವುದೇ ದೈವಾರಾಧನೆಯ ಭೂತ ಕೋಲಗಳಿಗೆ ಬ್ಯಾರಿಗಳು ಬರಬಾರ್ದು. ಒಂದು ವೇಳೆ UT ಖಾದರ್, ಮೊಯ್ದೀನ್ ಬಾವ ಈ ರೀತಿಯ ರಾಜಕಾರಣಿಗಳೇನಾದ್ರೂ ದೈವಾರಾಧನೆಯ ಭೂತಕೋಲ ಆಗುವಂತ ಜಾಗಗಳಿಗೆ ಬಂದ್ರೆ ಅವರಿಗೆ ದೈವ ಪ್ರಸಾದ ಮೂಲ್ಯಗಳನ್ನ ಕೊಡಬಾರ್ದು, ಅವ್ರಿಗೆ ಎಳ್ನೀರನ್ನ ದೈವ ಕೊಡಬಾರ್ದು ಅನ್ನುವಂತ ತಾಕೀತನ್ನ ಪ್ರಭಾಕರ್ ಭಟ್ರು ಮಾಡ್ತಾರೆ. ಆನಂತರ ಅದೇ ಸಂದರ್ಭದಲ್ಲಿ ದೈವದ ಕೋಲಗಳು ನಡೆಯುವಂತಹ, ನೇಮಗಳು ನಡೆಯುವಂತಹ ಸಮಯ, ಜೊತೆಗೆ ಚುನಾವಣೆ ಕೂಡ ಬಂದಿತ್ತು. ಮೊಯ್ದೀನ್ ಬಾವ ಅವರು ಚೊಕ್ಕಬೆಟ್ಟಿನಲ್ಲಿರುವಂತಹ ಒಂದು ದೈವದ ಕೋಲಕ್ಕೆ, ಪಂಜುರ್ಲಿ ದೈವದ ಕೋಲಕ್ಕೆ ಹೋಗ್ತಾರೆ. ಮೊಯ್ದೀನ್ ಬಾವ ಅವರು ಆಗಿನ ಚುನಾವಣಾ ಅಭ್ಯರ್ಥಿ, ಕಾಂಗ್ರೆಸ್ನ ಅಭ್ಯರ್ಥಿ, ಅವರು ಹೋಗ್ತಾರೆ. ಹೋಗುವಂತ ಸಂದರ್ಭದಲ್ಲಿ ಇನ್ನೇನು ದೈವ ಮೊಯ್ದೀನ್ ಬಾವ ಅವರಿಗೆ ಗಂಧ ಮತ್ತು ಎಳ್ನೀರನ್ನ ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಒಬ್ಬ ಬಜರಂಗ ದಳದ ಹುಡುಗ ಮಧ್ಯೆ ಹೋಗ್ತಾನೆ. ಪ್ರಭಾಕರ್ ಭಟ್ರಿಂದ ಪ್ರೇರೇಪಿತ ಆದಂತಹ ಬಜರಂಗ ದಳದ ಹುಡುಗ ಮಧ್ಯೆ ಹೋಗಿ ದೈವಕ್ಕೆ ತಾಕೀತ್ ಮಾಡ್ತಾನೆ. ಇದು ಬಹುಶಃ ತುಳುನಾಡಿನ ಇತಿಹಾಸದಲ್ಲಿ ಯಾವತ್ತೂ ನಡೆದಿರಲಿಲ್ಲ. ದೈವಕ್ಕೆ ಹೋಗಿ ಹೇಳ್ತಾರೆ, ನೋಡಿ ನೀವು ಅವರಿಗೆ ಕರಿಗಂಧನು ಕೊಡಬಾರ್ದು, ಎಳ್ನೀರು ಕೊಡಬಾರ್ದು ಅನ್ನುವಂಥದ್ದನ್ನ ದೈವಕ್ಕೆ ಹೋಗಿ ಹೇಳ್ತಾರೆ. ದೈವಕ್ಕೆ ಇದು ಹೊಸ ಪ್ರಕ್ರಿಯೆ, ಇದು ಏನು ಇದು ಅವರ ಇದರಲ್ಲಿ ಬರಲ್ಲ, ಆ ಪ್ರಕ್ರಿಯೆಯಲ್ಲಿ ಬರಲ್ಲ. ದೈವ ತಕ್ಷಣಕ್ಕೆ ಆವೇಶ ಇನ್ನಷ್ಟು ಜಾಸ್ತಿ ಬರುತ್ತೆ. ಆವೇಶ ಜಾಸ್ತಿ ಬಂದು ಒಂದಿಡೀ ಗರ್ಭಗುಡಿ, ಅದರ ಗುಡಿ ಏನಿದೆ ಆ ಗುಡಿಗೆ ಒಂದು ಸುತ್ತು ಬರುತ್ತೆ. ಸುತ್ತು ಬಂದ ನಂತರ ಅದರ ಖಡ್ಗವನ್ನ ಹಿಡ್ಕೊಂಡ್ಬಂದು ಆ ಹುಡುಗನನ್ನ ಓಡಿಸುತ್ತಾರೆ. ಆ ಹುಡುಗನನ್ನ ಓಡಿಸಿದ ಆ ಪ್ಲೇಸ್ ಅಲ್ಲಿ ಇರಕ್ ಬಿಡಲ್ಲ ಆ ಹುಡುಗನನ್ನ, ಆ ಬಜರಂಗ ದಳದ ಹುಡುಗನನ್ನ. ಅಂದ್ರೆ ಇದು ದೈವಾರಾಧನೆಯಲ್ಲಿ ಇದು ಮಾತ್ರ ಸಾಧ್ಯ, ಇದು ಯಕ್ಷಗಾನದಲ್ಲಿ ಸಾಧ್ಯ ಇಲ್ಲ.
ಆದ್ರಿಂದ ಈ ಯಕ್ಷಗಾನ ಅನ್ನುವಂಥದ್ದೇನಿದೆ, ಈ ದೈವಾರಾಧನೆಯ ಒಳಗೊಳ್ಳುವಿಕೆಯ ಪ್ರಕ್ರಿಯೆಯನ್ನ ನಿಲ್ಲಿಸ್ಲಿಕ್ಕೋಸ್ಕರನೇ ಯಕ್ಷಗಾನವನ್ನ ನಿಧಾನಕ್ಕೆ ಕರಾವಳಿಯಲ್ಲಿ ಮಾಡಲಾಯಿತು ಅನ್ನೋದು. ಯಾಕೆ ಅಂತಂದ್ರೆ, ಈಗ ಕಟೀಲಿನ ಉಲ್ಲಾಲ್ದಿ ಏನಿದ್ದಾರೆ ಅದು ದೈವ, ಅದು ದೇವಿ ಅಲ್ಲ. ಕಟೀಲಿನ ಉಲ್ಲಾಲ್ದಿ ಅನ್ನುವಂಥದ್ದು ದೈವ. ಈಗ ಕೇಪುವಿನಲ್ಲಿ ಉಲ್ಲಾಲ್ದಿ ಇದೆ, ಅದು ಈಗಲೂ ಕೂಡ ಅಲ್ಲಿ ನಡೆಯುವಂಥದ್ದು ನೇಮ ಕೋಲ. ಆದ್ರೆ ಕಟೀಲ್ನ ದೇವಿಗೆ ಉಲ್ಲಾಲ್ದಿಗೆ ನಡೆಯುವಂಥದ್ದು ದೇವಿಗೆ ನಡೆಯುವಂತ ಜಾತ್ರೆ. ಆದ್ರಿಂದ ಕಟೀಲ್ನ ಉಲ್ಲಾಲ್ತಿಯನ್ನ ದೇವಿಯನ್ನಾಗಿ ಮಾಡಬೇಕಾದ್ರೆ ನೀವು ದೇವಿ ಮಾತ್ಮೆ ಆಟವನ್ನು ಆಡಿಸಬೇಕು ಅಂತ ಹೇಳಿ ಇವತ್ತು ಹರಕೆಯಾಗಿ ವರ್ಷಕ್ಕೆ 7 ಮೇಳಗಳು ಹೊರಟರು ಕೂಡ ಆ ಮೇಳಗಳು ಸಂಪೂರ್ಣವಾಗಿ ತಲುಪಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹರಕೆಯ ಮೇಳಗಳನ್ನು ಆಡಿಸ್ತಾ ಇದ್ದಾರೆ ಜನ. ಆ ಮೂಲಕ ಕಟೀಲ್ನ ಉಲ್ಲಾಲ್ದಿ ಹೋಗಿ ಕಟೀಲ್ನ ದೇವಿ ಮಹಿಷಾಸುರನ ವಧೆಯನ್ನ ಮಾಡಿದ್ರು ಅನ್ನುವಂಥದ್ದನ್ನ ಬಹಳ ಚಂದ ಮಾಡಿ ನಮ್ಮ ತಲೆಗೆ ತುಂಬಿದ್ರು. ಮಹಿಷಾಸುರ ಅನ್ನುವಂಥದ್ದು ನಮ್ಮ ದೈವ. ಈಗಲೂ ಕೂಡ ಮಹಿಷಾಸುರ ದೈವದ ದೈವಸ್ಥಾನ ಬಾರ್ಕೂರಲ್ಲಿ ಇದೆ, ದೊಡ್ಡದಾಗಿದೆ, ಚೆನ್ನಾಗಿದೆ, ದೊಡ್ಡ ದೈವಸ್ಥಾನನೇ ಇದೆ ಬಾರ್ಕೂರಲ್ಲಿ. ಮತ್ತೆ ಮಹಿಷಂದಾಯ, ನಂದಿಕೋಣ ಇವೆಲ್ಲವೂ ಕೂಡ ಮಹಿಷಾಸುರ ಅನ್ನುವಂತಹ ದೈವದ ಹಿನ್ನೆಲೆಯಲ್ಲಿ ಬಂದಿರುವಂತಹ ದೈವಾರಾಧನೆಯ ಪ್ರಕ್ರಿಯೆಗಳು. ಇವೆಲ್ಲವೂ ಕೂಡ ಎಲ್ಲ ಧರ್ಮದವರನ್ನ, ಎಲ್ಲ ಜಾತಿಯವರನ್ನ ಒಳಗೊಳ್ಳುತ್ತೆ ಅನ್ನೋ ಕಾರಣಕ್ಕಾಗಿ ಯಕ್ಷಗಾನವನ್ನ ಹೆಚ್ಚು ಪ್ರಸಾರ ಮಾಡಲಾಯಿತು. ಅದನ್ನು ಹೆಚ್ಚು ಮಾಡಿದ್ರು, ಅದರ ಪ್ರಸಾರವನ್ನ ಮಾಡಿದ್ರು. ಅದರ ಜೊತೆಗೆ ಈ ಯಕ್ಷಗಾನ ಅನ್ನುವಂಥದ್ದು ಬ್ರಾಹ್ಮಣ ಕೇಂದ್ರಿತವಾದಂತಹ ಒಂದು ಕಲೆ. ಅದು ಈಗ ನೋಡಿ, ಆ ಯಕ್ಷಗಾನವನ್ನ ನಾನು ಆಡಿಸಿದ್ರು, ದಲಿತರು ಆಡಿಸಿದ್ರು, ಯಾರೇ ಆಡಿಸಿದ್ರು, ಹರಕೆಯಾಗಿ ಆಡಿಸಿದ್ರೆ ಆ ಯಕ್ಷಗಾನ ಅವರ ಮನೆಯಲ್ಲಿ ನಡೆಯುತ್ತೆ. ಆದ್ರೆ ಆ ಯಕ್ಷಗಾನಕ್ಕೆ ಬರುವಂತ ದೇವಿಯ ಮೂರ್ತಿ ಏನಿದೆ, ದೇವಿಯ ಭಂಡಾರ ಏನಿದೆ, ಅದು ನಮ್ಮ ಮನೆಗೆ ಬರುವುದಿಲ್ಲ, ಅದು ಹೋಗುದು ಬ್ರಾಹ್ಮಣರ ಮನೆಗೆ. ಯಕ್ಷಗಾನ ಆಡಿಸುವಂತವರು ಶೂದ್ರರು, ಯಕ್ಷಗಾನದ ದೇವಿಯ ಭಂಡಾರ ಹೋಗುದು ಆ ಊರಿನ ಬ್ರಾಹ್ಮಣರ ಮನೆಯನ್ನು ಹುಡುಕಿಕೊಂಡು ಹೋಗುತ್ತೆ. ಆ ಊರಿನ ಬ್ರಾಹ್ಮಣರ ಮನೆಯಲ್ಲಿ ಯಕ್ಷಗಾನದ ಭಂಡಾರ ಜೊತೆಗೆ ಬರುವಂತಹ ಅರ್ಚಕರು ಯಾರಿದ್ದಾರೆ ಅವರು ಆ ಊರಿನ ಬ್ರಾಹ್ಮಣರ ಮನೆಯಲ್ಲಿ ಉಳ್ಕೋತಾರೆ. ಆ ನಂತರ ಒಂದು ವೇಳೆ ಬ್ರಾಹ್ಮಣರ ಮನೆ ಆ ಊರಲ್ಲಿ ಇಲ್ಲ ಅಂತಾದ್ರೆ ಆ ಊರಿನ ದೇವಸ್ಥಾನದಲ್ಲಿ ಅವರು ಉಳ್ಕೋತಾರೆ. ಆದ್ರೆ ಹಣ ಕೊಟ್ಟು ಬಯಲಾಟವನ್ನು ಮಾಡುವಂತಹ ಶೂದ್ರರ ಮನೆಗೆ ಕಟೀಲ್ನ ದೇವಿ ಬರುವುದಿಲ್ಲ. ಈ ರೀತಿ ಹಿಂದೂಗಳನ್ನೇ ಒಳಗೊಳ್ಳದೇ ಇರುವಂತಹ ಒಂದು ಯಕ್ಷಗಾನ, ಜೊತೆಗೆ ಕೋಮುವಾದವನ್ನ ನೀಟಾಗಿ ಹರಡ್ಲಿಕ್ಕೆ, ಯಾವುದೇ ಸಮಸ್ಯೆ ಇಲ್ಲದೆ ಹರಡ್ಲಿಕ್ಕೆ ಇರುವಂತಹ ಮಾಧ್ಯಮವಾಗಿ ಇವತ್ತು ಯಕ್ಷಗಾನವನ್ನ ಬಳಕೆಯನ್ನ ಮಾಡಿಕೊಂಡ್ರು. ಆ ಮೂಲಕ ದೈವಾರಾಧನೆಯ ಪ್ರಭಾವವನ್ನು ಕಡಿಮೆ ಮಾಡಿ ರಾಮ, ಕೃಷ್ಣ, ವಿಷ್ಣು ಈ ರೀತಿಯ ದೇವರ ಪ್ರಭಾವಗಳನ್ನ ಜಾಸ್ತಿ ಮಾಡುವ ಕಥೆಗಳನ್ನ ಹೇಳುವ ಮೂಲಕ, ಸತ್ಯನಾರಾಯಣ ಪೂಜೆ ಅನ್ನುವಂಥದ್ದು ಹೇಗೆ ನಾರಾಯಣ ಗುರುಗಳ ವಿರುದ್ಧವಾಗಿ ಬಂತು, ಅದು ಸುಳ್ಳು ನಾರಾಯಣ, ಇದು ಸತ್ಯನಾರಾಯಣ ಅನ್ನುವಂತ ಹೇಗೆ ಹೇಳಿದ್ರು, ನಾವು ಹೇಳಿದಲ್ಲಿ ಇದನ್ನ ಬನ್ನಂಜೆ ಗೋವಿಂದಾಚಾರ್ಯರು ಕೂಡ ಹೇಳ್ತಾರೆ. ಒಂದು ನಾರಾಯಣನನ್ನ ಸುಳ್ಳು ಅಂತ ಮಾಡ್ಲಿಕ್ಕೋಸ್ಕರ ಸತ್ಯನಾರಾಯಣ ಪೂಜೆಯನ್ನ ಮಾಡಲಾಯಿತು ಅಂತೇಳಿ ಬನ್ನಂಜೆ ಗೋವಿಂದಾಚಾರ್ಯರೇ ಹೇಳ್ತಾರೆ. ಆ ರೀತಿ ದೈವಾರಾಧನೆಯ ಪ್ರಭಾವವನ್ನ ಕಡಿಮೆ ಮಾಡಲಿಕ್ಕೆ ಅದೇ ಮಾದರಿಯ, ಅದೇ ವಸ್ತ್ರ ವಿನ್ಯಾಸದ, ಅದೇ ರೀತಿಯ ಕಥೆಗಳಿರುವಂತಹ ಯಕ್ಷಗಾನವನ್ನ ಭಾಗವತಿಕೆಯ ಮೂಲಕ ಮಾಧ್ವರು ಅಥವಾ ಒಂದು ಬ್ರಾಹ್ಮಣ ಪಂಥ ಬಹಳ ಯಶಸ್ವಿಯಾಗಿ ಮಾಡ್ತು ಅನ್ನೋದು. ಆ ಮೂಲಕ ಕೋಮುವಾದವನ್ನ ಹರಡಿದ್ರು. ಕೋಮುವಾದವನ್ನ ಅದು ಯಾವ ರೀತಿ ಕೋಮುವಾದವನ್ನು ಹರಡಲಿಕ್ಕೆ ಕಾಲಘಟ್ಟದಲ್ಲಿ ಬಳಕೆ ಮಾಡ್ಕೊಳ್ತದೆ ಅಂತಂದ್ರೆ, ಕರಾವಳಿ ಎಲ್ಲ ಮಾರಲ್ ಪೊಲೀಸಿಂಗ್ ಘಟನೆಗಳನ್ನ ನೀವು ನೋಡಿ. ಆ ಮಾರಲ್ ಪೊಲೀಸಿಂಗ್ ಘಟನೆ ಆದ ನಂತರ ನಡೆಯುವಂತ ಯಕ್ಷಗಾನದಲ್ಲಿ ಆ ಮಾರಲ್ ಪೊಲೀಸಿಂಗ್ ಘಟನೆಯ ಸಮರ್ಥನೆ ಇರ್ತದೆ. ಅದು ಪಬ್ ಅಟ್ಯಾಕ್ ಇರ್ಬೋದು, ಅದು ಚರ್ಚ್ ಅಟ್ಯಾಕ್ ಇರ್ಬೋದು, ಅದು ಹೋಮ್ ಸ್ಟೇ ಅಟ್ಯಾಕ್ ಇರ್ಬೋದು, ಅಥವಾ ಬೀಚಲ್ಲಿ ನಡೆದಂತ ಮಾರಲ್ ಪೊಲೀಸಿಂಗ್ ಇರ್ಬೋದು. ಆ ಎಲ್ಲ ಘಟನೆಗಳನ್ನ ಬಹಳ ನೀಟಾಗಿ ಯಕ್ಷಗಾನದಲ್ಲಿ ತಿರುಗ್ತಾರೆ. ಮತ್ತು ಆ ಯಕ್ಷಗಾನದಲ್ಲಿ ಆ ಘಟನೆಗಳೇನಿದೆ, ಆ ಘಟನೆಗಳ ಕೆಲವೊಂದು ಡೈಲಾಗ್ಗಳನ್ನ ಹಿಡಿದುಕೊಂಡು, ಆಕೊಡ್ಚಿಯನ್ನ, ಬರ್ತ್ಡೇಯನ್ನ, ಈ ರೀತಿ ಬರ್ತ್ಡೇ ಹುಡುಗನಿಗೆ ಹೊಡೆದಂತ ಸಂದರ್ಭದಲ್ಲಿ ಈ ರೀತಿಯ ಡೈಲಾಗ್ಗಳನ್ನ ಹಿಡ್ಕೊಂಡು, ಆನಂತರ ಇತ್ತೀಚೆಗೆ ಸೌಜನ್ಯ ಪ್ರಕರಣದಲ್ಲಿ ನಡೆದಂತ ಸೌಜನ್ಯ ಹೋರಾಟ ಇರ್ಬೋದು, ಧರ್ಮಸ್ಥಳದ ದೌರ್ಜನ್ಯಗಳ ವಿರುದ್ಧ ನಡೆದಂತ ಹೋರಾಟ ಇರ್ಬೋದು, ಅದನ್ನ ಹಿಡ್ಕೊಂಡು ಇತ್ತೀಚೆಗಿನ ಯಕ್ಷಗಾನದಲ್ಲಿ ಅದರ ಡೈಲಾಗ್ಗಳನ್ನ ಕೂಡ ಯಕ್ಷಗಾನದಲ್ಲಿ ಅಳವಡಿಸಿಕೊಳ್ಳುವಂತ ಪ್ರಕ್ರಿಯೆಗಳನ್ನ ಬಹಳ ನೀಟಾಗಿ ಯಕ್ಷಗಾನದ ಕಲಾವಿದರು ಮಾಡ್ಕೊಂಡೇ ಬಂದಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಕರಾವಳಿಯಲ್ಲಿ ಸೌಜನ್ಯ ಪರವಾದಂತ ನಡೆದಂತ ಹೋರಾಟಗಾರರನ್ನ ಹೀಯಾಳಿಸುವಂತಹ ಡೈಲಾಗ್ಗಳು ಕೂಡ ಯಕ್ಷಗಾನದಲ್ಲಿ ಸೇರ್ಪಡೆಯಾಗಿದೆ. ಈ ರೀತಿ ಇದನ್ನ ತರ್ತಾ ಇದ್ದಾರೆ. ಈ ಯಕ್ಷಗಾನ, ಈ ಸಾಂಸ್ಕೃತಿಕ ರಾಜಕಾರಣವನ್ನ ನಾವು ಅರ್ಥ ಮಾಡಿಕೊಳ್ಳದೆ ನೇರವಾಗಿ ಕೋಮುವಾದವನ್ನು ವಿರೋಧ ಮಾಡ್ತೀವಿ ಅಥವಾ ಬಿಜೆಪಿಯನ್ನ ಸೋಲಿಸುವುದೇ ನಮ್ಮ ಕೋಮುವಾದದ ವಿರುದ್ಧದ ರಾಜಕಾರಣ ಅಂತ ಅಂದ್ಕೊಂಡ್ರೆ ಅದು ಖಂಡಿತವಾಗಿಯೂ ಸುಳ್ಳು. ಈ ಹಿಂದೆ ನಡೆದಂತ ಎಲ್ಲ ಮಾರಲ್ ಪೊಲೀಸಿಂಗ್ಗಳು, ಕೋಮು ಗಲಭೆಗಳನ್ನ ಈ ನಿಟ್ಟಿನಲ್ಲಿ ನಾವು ನೋಡ್ಬೇಕಾಗುತ್ತೆ. ಈಗ ಕರಾವಳಿಯಲ್ಲಿ ನಾನು ಆಗ್ಲೇ ಹೇಳಿದೆ, ಚರ್ಚ್ ದಾಳಿ ನಡೆಯಿತು. ಚರ್ಚ್ ದಾಳಿ ನಡೆಯುವಂತ ಸಂದರ್ಭದಲ್ಲಿ VS ಆಚಾರ್ಯ ಅವರು ಗೃಹ ಸಚಿವರಾಗಿದ್ರು. ಆವಾಗ ಮಹೇಂದ್ರ ಕುಮಾರ್ ಅನ್ನುವಂಥವ್ರು ಬಜರಂಗ ದಳದ ರಾಜ್ಯಾಧ್ಯಕ್ಷರಾಗಿದ್ರು. ಬಜರಂಗ ದಳದ ರಾಜ್ಯಾಧ್ಯಕ್ಷರಾಗಿದ್ಕೊಂಡು ಅವರು ಚರ್ಚ್ ದಾಳಿಯಲ್ಲಿ ನೇರವಾಗಿ ಭಾಗಿಯಾಗಿದ್ದೇನೆ,
ಚರ್ಚ್ ದಾಳಿಯನ್ನ ಹೌದು ನಾವೇ ಮಾಡಿದ್ದು ಅನ್ನುವಂಥದ್ದನ್ನ ಒಪ್ಕೊಂಡು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು. ಆ ಪತ್ರಿಕಾಗೋಷ್ಠಿಯನ್ನ ಮಾಡುವಂತ ಸಂದರ್ಭದಲ್ಲಿ ಮಹೇಂದ್ರ ಕುಮಾರ್ ಇದ್ರು, ಅದರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ನ MB ಪುರಾಣಿಕ್ ಅವರು ಕೂಡ ಇದ್ರು. ಮಹೇಂದ್ರ ಕುಮಾರ್ಗಿಂತ ಮೊದಲು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟವರು ಯಾರು ಅಂತಂದ್ರೆ MB ಪುರಾಣಿಕ್ ಅವರು. ಆದ್ರೆ ಈ ಆಗಿನ ಸರ್ಕಾರ, ಬಿಜೆಪಿ ಸರ್ಕಾರ ಮಹೇಂದ್ರ ಕುಮಾರ್ ಅವರನ್ನ ಅರೆಸ್ಟ್ ಮಾಡಿದ್ರೆ, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಮಹೇಂದ್ರ ಕುಮಾರ್ ಅರೆಸ್ಟ್ ಮಾಡುತ್ತೆ, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತಹ MB ಪುರಾಣಿಕ್ ಅವರನ್ನ ಅರೆಸ್ಟ್ ಮಾಡೋದಿಲ್ಲ. ಆ ನಂತರ ಅದಕ್ಕಿಂತ ಮೊದಲು ನಡೆದಂತ ಪಬ್ ಅಟ್ಯಾಕ್, ಅಮ್ನೇಷಿಯಾ ಪಬ್ ಮೇಲೆ ಶ್ರೀರಾಮ್ ಸೇನೆ ಅವರು ದಾಳಿಯನ್ನ ಮಾಡ್ತಾರೆ. ಆಗ ಶ್ರೀರಾಮ್ ಸೇನೆ ಅವರು ದಾಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿನ ಆಗಿನ ಅಧ್ಯಕ್ಷ ಆಗಿದ್ದಂತಹ ಪ್ರಸಾದ್ ಅತ್ತ ಅವರ ಅನ್ನುವಂತ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದಂತಹ ನಾಯಕರನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಪಡೀಲಲ್ಲಿ ನಡೆದಂತಹ ಪಬ್ ಅಟ್ಯಾಕ್ ಏನಿದೆ, ಹೋಮ್ ಸ್ಟೇ ಅಟ್ಯಾಕ್ ಏನಿದೆ, ಆ ಹೋಮ್ ಸ್ಟೇ ಅಟ್ಯಾಕ್ ಅನ್ನ ಹಿಂದೂ ಜಾಗರಣ ವೇದಿಕೆ ಮಾಡಿತ್ತು. ಹಿಂದೂ ಜಾಗರಣ ವೇದಿಕೆ ಅದನ್ನು ಒಪ್ಕೊಳ್ಳುತ್ತೆ, ನಾವೇ ಇದನ್ನ ಮಾಡಿದ್ದು, ನಾವೇ ಹೋಮ್ ಸ್ಟೇ ಅಟ್ಯಾಕ್ ಅನ್ನ ಮಾಡಿದ್ದು ಅಂತೇಳಿ ಒಪ್ಕೊಳ್ಳುತ್ತೆ. ಆದ್ರೆ ಹೋಮ್ ಸ್ಟೇ ಅಟ್ಯಾಕ್ ಮಾಡಿದಂತಹ 43 ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡ್ತಾರೆ. ಅವರೆಲ್ಲರೂ ಕೂಡ ಬಿಲ್ಲವ, ಕುಲಾಲ ಮತ್ತು ಬಂಟ ಸಮುದಾಯಕ್ಕೆ ಸೇರಿದವರು, ಅವರೆಲ್ಲರನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಹಿಂದೂ ಜಾಗರಣ ವೇದಿಕೆಯ ಮುಖ್ಯಸ್ಥ ಆಗಿದ್ದಂತಹ ಜಗದೀಶ್ ಕಾರಂತ್ ಅವರನ್ನ ಅರೆಸ್ಟ್ ಮಾಡುವುದಿಲ್ಲ ಸರ್ಕಾರ. ಜಗದೀಶ್ ಕಾರಂತ್ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು, ಜಗದೀಶ್ ಕಾರಂತ್ ಅವರನ್ನ ಈ ಸರ್ಕಾರ ಅರೆಸ್ಟ್ ಮಾಡಲ್ಲ. ಅಂದ್ರೆ ಸಂಘಟನೆಯ ಮುಖಂಡರನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅವರ ಭಾಗವಹಿಸುವಿಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಮನಾಗಿದ್ದ ಸಂದರ್ಭದಲ್ಲಿ ಕೂಡ, ಅಂದ್ರೆ ನೇರವಾಗಿ ಪ್ರಸಾದ್ ದತ್ತ ಅವರು ಕೂಡ ಭಾಗಿಯಾಗಿಲ್ಲ, ನೇರವಾಗಿ ಮಹೇಂದ್ರ ಕುಮಾರ್ ಕೂಡ ಭಾಗಿಯಾಗಿಲ್ಲ, ನೇರವಾಗಿ ಜಗದೀಶ್ ಕಾರಂತ್ ಕೂಡ ಭಾಗಿಯಾಗಿಲ್ಲ. ಆದ್ರೆ ನೇರವಾಗಿ ಭಾಗಿಯಾಗಿಲ್ಲದೆ ಇರುವಂತಹ ಬೇರೆ ಸಂಘಟನೆಯ ಅಥವಾ ಹಿಂದುತ್ವ ಸಂಘಟನೆಯ ಹಿಂದುಳಿದ ವರ್ಗದ ಮುಖಂಡರನ್ನ ನೇರವಾಗಿ ಅರೆಸ್ಟ್ ಮಾಡ್ತಾರೆ. ಬ್ರಾಹ್ಮಣ ಮುಖಂಡರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರಗಳು ಮಾಡಿಲ್ಲ ಆ ಟೈಮಲ್ಲಿ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಇದನ್ನ ಇವತ್ತು ಹಿಂದುತ್ವ ಸಂಘಟನೆಗಳು ಅರ್ಥವನ್ನ ಮಾಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಪೊಲೀಸ್ ವೈಫಲ್ಯ ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಈ ರೀತಿಯ ತಾರತಮ್ಯದ ಮೇಲ್ನೋಟಕ್ಕೆ ಮಾಡುವಂತ ಕೆಲಸಗಳೇನಿದೆ, ಒಂದು ಫಿಕ್ಸಿಂಗ್ ಮಾಡುವಂಥದ್ದು, ಇನ್ನೊಂದು ಮುಖಂಡರನ್ನ ಬಿಟ್ಟು ಮಾಡುವಂತ ಅರೆಸ್ಟ್ಗಳೇನಿದೆ, ಇದು ಇನ್ನಷ್ಟು ಕೋಮುವಾದ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈಗ ಯಾರು ಈ ರೀತಿಯ ಶ್ರೀರಾಮ ಸೇನೆ, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಅನ್ನುವಂಥದ್ದು ಏನು ಮಾಡ್ಕೊಂಡಿದ್ದಾರೋ, ಇದು ಕೇವಲ ಮಾರಲ್ ಪೊಲೀಸಿಂಗ್ ಮಾಡ್ಲಿಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಸಂಘಟನೆಗಳಲ್ಲ. ಇದ್ರ ಜೊತೆಗೆ ಇದರ ವ್ಯವಹಾರಗಳೇನು ಅನ್ನುವಂಥದ್ದನ್ನ ಪೊಲೀಸ್ ಇಲಾಖೆ ನೋಡ್ಬೇಕಾಗಿತ್ತು. ಅದನ್ನ ಈಗಿನ ಪೊಲೀಸ್ ಕಮಿಷನರ್ನ ಹೊರತುಪಡಿಸಿ, ಈಗಿನ ಪೊಲೀಸ್ ಕಮಿಷನರ್, ಈಗಿನ SP ಅವರನ್ನ ಹೊರತುಪಡಿಸಿದ್ರೆ ಈ ಹಿಂದಿನ ಯಾವುದೇ ಪೊಲೀಸ್ ಮುಖ್ಯಸ್ಥರುಗಳು ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿದ್ದನ್ನ ನಾವು ನೋಡಿಲ್ಲ. ಆ ಕಾರಣಕ್ಕಾಗಿ ಅವರ ದಂಧೆಗಳೇನು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಹೋಮ್ ಸ್ಟೇ ಅಟ್ಯಾಕ್ ನಡೆಯಿತು. ಹೋಮ್ ಸ್ಟೇ ಅಟ್ಯಾಕ್ ನಡೆಯುವಂತ 43 ಆರೋಪಿಗಳ ಮುಖ್ಯಸ್ಥರಾಗಿದ್ದವರು, ಆಗಿನ ಲೀಡ್ ಅನ್ನ ಮಾಡಿದ್ದು ಸುಭಾಷ್ ಪಡೀಲ್ ಅನ್ನುವಂತಹ ಹಿಂದೂ ಜಾಗರಣ ವೇದಿಕೆಯ ಆಗಿನ ಕಾಳಾಳು ಮುಖ್ಯಸ್ಥ. ಜಗದೀಶ್ ಕಾರಂತ್ ಮುಖ್ಯಸ್ಥ ಆಗಿದ್ರೆ ಇವರು ಕಾಳಾಳುಗಳ ಮುಖ್ಯಸ್ಥ ಸುಭಾಷ್ ಪಡೀಲ್. ಅದೇ ಸುಭಾಷ್ ಪಡೀಲ್ ಮೊನ್ನೆ ನಿಮಗೆ ಗೊತ್ತಿರಬಹುದು, ONGC ಇಂದ RSSಗೆ 700 ಕೋಟಿ ರೂಪಾಯಿಗಳ ಅನುದಾನ CSR ಫಂಡ್ ಅನ್ನು ಕೊಟ್ಟಿದ್ರು. ಇದೇ ONGC ಮಂಗಳೂರಲ್ಲಿ ಪೆಟ್ರೋಲಿಯಂ ಕಾರ್ಖಾನೆಯನ್ನು ನಡೆಸ್ತಾ ಇದೆ, MRPL ಅನ್ನ ಮುನ್ನಡೆಸ್ತಾ ಇದೆ ONGC. ಅವರು ಕರಾವಳಿಯಲ್ಲಿ 2005ನೇ ಇಸವಿಯಲ್ಲಿ ವಿಶೇಷ ಆರ್ಥಿಕ ವಲಯವನ್ನ ಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ ONGC ಅವರು ವಿಶೇಷ ಆರ್ಥಿಕ ವಲಯಕ್ಕೆ ಹೂಡಿಕೆ ಮಾಡಿದ್ದೇ 700 ಕೋಟಿ ರೂಪಾಯಿ. ಹೂಡಿಕೆ ಮಾಡಿದ್ದೆ ಅವತ್ತು 700 ಕೋಟಿ ರೂಪಾಯಿ. ಇವತ್ತು ಅದೇ 700 ಕೋಟಿ ರೂಪಾಯಿಯನ್ನ RSS ನ ವಿವಿಧ ಸಂಘಟನೆಗಳಿಗೆ CSR ಫಂಡ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ ಒಂದು RSS ಮತ್ತೊಂದು SEZ ಅನ್ನೇ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗುವಷ್ಟು ದೊಡ್ಡ ಮೊತ್ತದ ಫಂಡ್ ಅನ್ನ ಸರ್ಕಾರಿ ಸ್ವಾಮ್ಯದ ONGC ಕೊಡುತ್ತೆ. ಈ ONGC RSSಗೆ ಇಷ್ಟೊಂದು ಮಟ್ಟದ ಫಂಡ್ ಅನ್ನ ಯಾಕೆ ಕೊಡುತ್ತೆ ಅಂತಂದ್ರೆ, ಕೇವಲ ಅವರ ಅನುಮತಿಗಳು, ಅವರಿಗೆ ಭೂಸ್ವಾಧೀನಕ್ಕೆ ಬೇಕಾದಂತ ಭೂಮಿ, ಇದಕ್ಕೆ ಮಾತ್ರ ಸೀಮಿತ ಅಲ್ಲ. ಅದು ಕರಾವಳಿಯಲ್ಲಿ ಮನೆಗೊಂದು ದೈವಸ್ಥಾನ ಇದೆ, ಮನೆಗೊಂದು ದೈವಸ್ಥಾನದ ಗುಡಿಗಳಿದ್ದಾವೆ. ಆನಂತರ ಊರಿಗೆ 2 ದೇವಸ್ಥಾನಗಳಿದ್ದಾವೆ. ಕರಾವಳಿ ಹಳ್ಳಿಗಳಲ್ಲಿ ಊರಿಗೆ ಒಂದೊಂದು ರಾಜನ್ ದೈವದ ಗುಡಿ ಇರುತ್ತೆ, ಒಂದೊಂದು ಕೊಡಮಣಿತ್ತಾಯ, ಒಂದು ಪಂಜುರ್ಲಿ ಅಥವಾ ಒಂದು ಕೋರ್ದಪುಸಾನದ ಗುಡಿಗಳಿರುತ್ತೆ. ಆ ಗುಡಿಗಳನ್ನ ಸ್ಥಳಾಂತರ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಕರಾವಳಿಯಲ್ಲಿ ನಮ್ಮ ಮನೆಯನ್ನಾದ್ರೂ ನಾವು ಬಿಟ್ಕೊಡ್ತೀವಿ, ಆದ್ರೆ ನಮ್ಮ ನಾಗವನವನ್ನ ಡೆಮೊಲಿಷ್ ಮಾಡಕ್ ನಾವು ಬಿಡಲ್ಲ, ನಮ್ಮ ನಾಗವನವನ್ನ ತೆಗಿಲಿಕ್ಕೆ ನಾವು ಬಿಡಲ್ಲ, ನಮ್ಮ ಊರಿನ ಕೊರಗಜ್ಜನ ಕಟ್ಟೆಯನ್ನು ತೆಗಿಲಿಕ್ಕೆ ಬಿಡಲ್ಲ, ನಮ್ಮ ಊರಿನ ಕೋರ್ದಪುವಿನ ಕಟ್ಟೆಯನ್ನು ನಾವು ತೆಗಿಲಿಕ್ಕೆ ಬಿಡಲ್ಲ, ನಮ್ಮ ಊರಿನ ಈಶ್ವರ ದೇವಸ್ಥಾನವನ್ನು ನಾವು ಮುಟ್ಲಿಕ್ಕೆ ಬಿಡಲ್ಲ. ಈ ಸಂದರ್ಭದಲ್ಲಿ SEZ ಯಾವ ರೀತಿ ಭೂಸ್ವಾಧೀನವನ್ನು ಮಾಡಬೇಕಾಗುತ್ತೆ? ಮೊದಲ ಹಂತದಲ್ಲಿ 1083 ಎಕರೆಯನ್ನ ಮೊದಲ ಹಂತದಲ್ಲಿ ಸ್ವಾಧೀನವನ್ನು ಮಾಡ್ತಾರೆ. ಎರಡನೇ ಹಂತದಲ್ಲಿ 2035 ಎಕರೆಯನ್ನ ಸ್ವಾಧೀನವನ್ನು ಮಾಡಲಿಕ್ಕೆ ನೋಟಿಸ್ ಅನ್ನ SEZ ಕೊಡುತ್ತೆ. ಆ ಸಂದರ್ಭದಲ್ಲಿ
ಜನರು ಭೂಮಿ ಬಿಟ್ಟುಕೊಡ್ಲಿಕ್ಕೆ ಸಿದ್ಧ ಆಗಿದ್ರು ಕೂಡ ದೈವಗಳು ಮತ್ತು ದೈವಾರಾಧನೆಯ ಕೇಂದ್ರವನ್ನು ಬಿಟ್ಟುಕೊಡ್ಲಿಕ್ಕೆ ಜನರು ರೆಡಿ ಇರಲಿಲ್ಲ. ಆ ಸಂದರ್ಭದಲ್ಲಿ RSSಗೆ ಸಹಾಯ ಮಾಡಿದ್ದು RSS, ONGCಗೆ ಸಹಾಯ ಮಾಡಿದ್ದು RSS ನೇರವಾಗಿ ಫೀಲ್ಡಿಗಿಳಿದು RSSನ ಹಿಂದೂ ಜಾಗರಣ ವೇದಿಕೆಯ ಗೂಂಡಗಳು ನೇರವಾಗಿ ಫೀಲ್ಡಿಗಿಳಿದು ಎಲ್ಲ ದೇವಸ್ಥಾನಗಳನ್ನು ಡೆಮಾಲಿಷ್ ಮಾಡಲಿಕ್ಕೆ, ಎಲ್ಲ ದೇವಸ್ಥಾನಗಳು ಯಾರ್ಯಾರು ಬಿಟ್ಟುಕೊಡೋದಿಲ್ವೋ ಅವರ ಮೇಲೆ ಹಲ್ಲೆಯನ್ನ ಮಾಡಿ ಅವರ ದೇವಸ್ಥಾನವನ್ನು ಉರುಳಿಸಲಿಕ್ಕೆ ಸಹಾಯ ಮಾಡಿದ್ದು RSSನ ಹಿಂದೂ ಜಾಗರಣ ವೇದಿಕೆ. ಇದು ನಾವು ಬಹಿರಂಗವಾಗಿ ಕಂಡಿರುವಂಥದ್ದು. ಈ ಬಗ್ಗೆ FIR ಕೂಡ ದಾಖಲಾಗಿದೆ. ಬಸ್ಪೆ ಪೊಲೀಸ್ ಠಾಣೆಯಲ್ಲಿ ಒಂದು FIR ಇದೆ. ಆ FIR ಏನು ಅಂತಂದ್ರೆ, ನೆಲ್ಲಿದಡಿ ಗುತ್ತುವಿನ ಜಾರಂದಾಯ ದೈವಸ್ಥಾನ ರಾಜನ್ ದೈವ ನೆಲ್ಲಿದಡಿ ಗುತ್ತುವಿನ ಜಾರಂದಾಯ ದೈವಸ್ಥಾನವನ್ನ ಡೆಮಾಲಿಷ್ ಮಾಡಲಿಕ್ಕೆ ONGC ಅವರು ಬಂದಾಗ ಅಲ್ಲಿನ ಜನರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆ ಸಂದರ್ಭ ಅಲ್ಲಿನ ಜನರ ಮೇಲೆ ಹಲ್ಲೆಯನ್ನ ಮಾಡಿ ಅಲ್ಲಿನ ದೈವಸ್ಥಾನವನ್ನ ತೆರವು ಮಾಡಬೇಕು ಅಂತ ಹೇಳಿ ಗೂಂಡಾಗಿರಿಯನ್ನ ಮಾಡ್ಲಿಕ್ಕೆ ಬಂದಿರುವಂತವರು ಸುಭಾಷ್ ಪಟೇಲ್ ನೇತೃತ್ವದ ಹಿಂದೂ ಜಾಗರಣ ವೇದಿಕೆಯ ಸದಸ್ಯರು. ಆನಂತರ ಗ್ರೆಗೋರಿ ಪತ್ರವ್ ಅವರು ಭೂಮಿಯನ್ನ ಕೊಡುವುದಿಲ್ಲ ಅಂತ ಹೇಳಿದಾಗಲೂ ಕೂಡ ಅಲ್ಲಿ ಕೂಡ ಬಂದಿರುವಂತದ್ದು ಸತ್ಯಜಿತ್ ಸುರತ್ಕಲ್ ಅವರ ನೇತೃತ್ವದ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು. ಆನಂತರ ಪೆರ್ಮುದೆಯ ಬೇರೆ ಬೇರೆ ದೈವಸ್ಥಾನಗಳನ್ನು ಡೆಮಾಲಿಷ್ ಮಾಡ್ಲಿಕ್ಕೆ ಬಂದವರು ಕೂಡ ಸುರತ್ಕಲ್ನ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು. ಈ ರೀತಿ RSSನ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರನ್ನ ಬಳಸಿಕೊಂಡು ONGC ಪೆರ್ಮುದೆ, ಕುತ್ತೆತ್ತೂರು ಮತ್ತು ಎಕ್ಕಾರು ಮತ್ತು ಕಳವಾರು ಇಲ್ಲಿಯ ದೇವಸ್ಥಾನಗಳನ್ನ ಅಲ್ಲಿನ ದೇವಸ್ಥಾನವನ್ನ ತೆರವು ಮಾಡಲಿಕ್ಕೆ ದೈವಸ್ಥಾನಗಳನ್ನ ತೆರವು ಮಾಡುವ ಪ್ರಯತ್ನವನ್ನ ಮಾಡಿತ್ತು. ಇದನ್ನು ನಾವು ಆ ಸಂದರ್ಭದಲ್ಲಿ ನಾವಾಗ ಫೀಲ್ಡ್ ಅಲ್ಲಿ ಇದ್ವಿ. ನಾವು ಅದನ್ನ ನೇರವಾಗಿ ಬಸ್ಪೆ ಠಾಣೆಯಲ್ಲಿ ಹೋಗಿ ಪ್ರಕರಣವನ್ನು ದಾಖಲಿಸಿದ್ವಿ. ಆ FIR ಆನಂತರ ಹೈಕೋರ್ಟ್ಗೆ ಬರುತ್ತೆ. ಹೈಕೋರ್ಟ್ ಅಲ್ಲಿ ಅದನ್ನ ರದ್ದು ಮಾಡಬೇಕು, ಕ್ವಾಶ್ ಮಾಡಬೇಕು ಅಂತ ಹೇಳಿ ಹಿಂದೂ ಜಾಗರಣ ವೇದಿಕೆಯ ಸದಸ್ಯರು ಬರ್ತಾರೆ ಹೈಕೋರ್ಟ್ಗೆ. ಆ ಕ್ವಾಶ್ ಮಾಡುವಂತ ಪಿಟಿಷನ್ ಏನಿದೆ ಆ ಪಿಟಿಷನ್ ಅನ್ನ ನೀವು ಓದ್ಬೇಕು, ಆ ಅರ್ಜಿಯನ್ನ ನೀವು ಓದ್ಬೇಕು. ಆ ಅರ್ಜಿಯಲ್ಲಿ SEZನ ಅಧಿಕಾರಿಯಾಗಿರುವಂತ ರಾಘವೇಂದ್ರ ಹೊಳ್ಳ ಅಂತ ಇದ್ರು. ಅವರು ಆ ಅರ್ಜಿಯ ನಂಬರ್ 1 ಪಿಟಿಷನ್. ನಂಬರ್ 2 ಪಿಟಿಷನ್ ಯಾರು ಅಂತಂದ್ರೆ ONGC ಅಧಿಕಾರಿ ನಂಬರ್ 1 ಪಿಟಿಷನ್. ನಂಬರ್ 2 ಪಿಟಿಷನರ್ ಯಾರು ಅಂತಂದ್ರೆ ಹಿಂದೂ ಜಾಗರಣ ವೇದಿಕೆಯ ಮುಖಂಡರು. ಅಂದ್ರೆ ONGC ಮತ್ತು ಹಿಂದೂ ಜಾಗರಣ ವೇದಿಕೆ ಜಾಯಿಂಟ್ ಆಗಿ ಹೈಕೋರ್ಟ್ಗೆ ಪಿಟಿಷನ್ ಅನ್ನ ಸಲ್ಲಿಸಿ ನಮ್ಮ ಕೇಸನ್ನು ವಾಪಸ್ ಪಡೀರಿ ಅನ್ನುವಂಥ ಪಿಟಿಷನ್ ಅನ್ನ ಹೈಕೋರ್ಟ್ ಅಲ್ಲಿ ನಡೆಸ್ಕೊಳುತ್ತೆ. ಹೈಕೋರ್ಟ್ ಅವರ ವಿರುದ್ಧವಾದಂಥ ತೀರ್ಪನ್ನು ಕೊಟ್ಟು ಇಲ್ಲ, ನೀವು ಟ್ರಯಲ್ ಅನ್ನ ಎದುರಿಸಿ, ನೀವು ವಿಚಾರಣೆಯನ್ನು ಎದುರಿಸಿ ಅಂತ ಹೇಳಿ ವಾಪಸ್ ಕಳಿಸ್ಕೊಡುತ್ತೆ. ಈ ರೀತಿ ಸಾಂಸ್ಕೃತಿಕ ರಾಜಕಾರಣ ಅನ್ನುವಂಥದ್ದೇನಿದೆ ಇದನ್ನ ಯಾವ ರೀತಿ ಅರ್ಥೈಸ್ಕೊಳ್ಬೇಕು ಅನ್ನುವಂಥದ್ದು ಇನ್ನು ಬಹಳ ಆಳಕ್ಕೆ ನಾವು ಹೋಗ್ಬೇಕಾದಂತ ಅಗತ್ಯ ಇದೆ. RSS ಬೇರೆ ಬೇರೆ ಸಂಘಟನೆಗಳನ್ನು ನಾವು RSSನ ಮುಂದುಗಡೆ ಯಾರೋ ಮೊನ್ನೆ ಹೇಳಿದ್ರು, ಹಿಂದೂ ಜಾಗರಣ ವೇದಿಕೆ ಅಥವಾ ಹಿಂದುತ್ವ ಸಂಘಟನೆಯವರು ಯಾರೋ ಭೇಟಿ ಕೊಡ್ತಾ ಇದ್ರು ಮೊನ್ನೆ. RSSನ ಮುಂದುಗಡೆ ಎಡಪಂಥೀಯರು, ಕಾಂಗ್ರೆಸ್ನವರೊಂದು ಧೂಳು ಅಂತೇಳಿ. ಅದು ನಿಜ. ನಾವು ಅವರ ಮುಂದುಗಡೆ ಒಂದು ಧೂಳು ಯಾಕಂತಂದ್ರೆ ಅವರು ಕಳೆದ 100 ವರ್ಷಗಳಲ್ಲಿ ನೂರಾರು ಸಂಘಟನೆಗಳನ್ನ ಬೇರೆ ಬೇರೆ ಹೆಸರಲ್ಲಿ ಮಾಡಿ ಸರ್ಕಾರದ ಎಲ್ಲ ಅನುದಾನಗಳನ್ನ ಬೇರೆ ಬೇರೆ ಹೆಸರಲ್ಲಿ, ಕಾಂಗ್ರೆಸ್ ಸರ್ಕಾರದ ಅನುದಾನವನ್ನು ಪಡ್ಕೊಂಡು ಈಗಲೂ ಕಾಂಗ್ರೆಸ್ ಸರ್ಕಾರದ ಬೇರೆ ಬೇರೆ ಅನುದಾನಗಳು, ಅದು ರಾಷ್ಟ್ರೋತ್ಥಾನ ಪರಿಷತ್ತು, ಬೇರೆ ಬೇರೆ ಭಾರತಿಗಳ ಹೆಸರಲ್ಲಿ, ಭಾರತಿ ಅನ್ನುವಂಥ ಹೆಸರಲ್ಲೇ 10 ಸಂಘಟನೆಗಳಿದೆ. ಅದು RSS ಸಂಘಟನೆ ಅನ್ನುವಂಥದ್ದು ಇನ್ನೂ ಕೂಡ ಕಾಂಗ್ರೆಸ್ಸಿಗೆ ಗೊತ್ತಿಲ್ಲ. ಆ ಎಲ್ಲ ಸಂಘಟನೆಗಳಿಗೆ RSS ಫಂಡ್ ಮಾಡ್ತಾ ಇದೆ, ಇದು ಕಾಂಗ್ರೆಸ್ ಫಂಡ್ ಮಾಡ್ತಾ ಇದೆ, ಕಾಂಗ್ರೆಸ್ ತನ್ನ ಸರ್ಕಾರದ ಮೂಲಕ ಫಂಡ್ ಮಾಡ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ಇನ್ನೂ ಕೂಡ ಗೊತ್ತಿಲ್ಲದೆ ಇರೋದ್ರಿಂದ ನಾವು RSSನ ಎದುರುಗಡೆ ಧೂಳಾಗೇ ಇದ್ದೀವಿ ಇನ್ನೂ ಕೂಡ. ಆದ್ರಿಂದ ಇದನ್ನ ನಾವು ಈ ರೀತಿ ನೋಡ್ಬೇಕಾದಂತ ಅವಶ್ಯಕತೆ ಇದೆ. ಇನ್ನು ನಾನು ಮತ್ತೆ ಸುರತ್ಕಲ್ ಗಲಾಟೆಗೆ ಯಾಕೆ ಹೋಗ್ತೀನಿ ಅಂತಂದ್ರೆ ಕುಂಬ್ಳೆ ಸುಂದರ್ ಅವರ ವಿಚಾರ. ಕುಂಬ್ಳೆ ಸುಂದರ್ ರಾವ್ ಅವತ್ತು ಕರಾವಳಿಯಲ್ಲಿ ನಡೆದಂತ ಸುರತ್ಕಲ್ ನಡೆಸಿದಂತ ಗಲಭೆ ಏನಿದೆ, ಆ ಗಲಭೆಯ ಸಂದರ್ಭದಲ್ಲಿ 250 FIRಗಳು ದಾಖಲಾಗುತ್ತೆ. 1-2 FIR ಅಲ್ಲ, 250 FIRಗಳು. ಆ 250 FIRಗಳ ಪಟ್ಟಿ ನನ್ನ ಹತ್ರ ಇದೆ. ಆ 250 FIRಗಳಲ್ಲಿ ಒಬ್ಬನೇ ಒಬ್ಬ ಬ್ರಾಹ್ಮಣ ಇಲ್ಲ. ಆ 250 FIR ಒಂದು ವರ್ಷ ಒಂದು ತಿಂಗಳಲ್ಲಿ 250 FIR. ಇದು ಬಹುಶಃ ಪಣಂಬೂರು ಮತ್ತು ಸುರತ್ಕಲ್ ಪೊಲೀಸ್ ಸ್ಟೇಷನ್ ಆಗಿರುತ್ತೆ FIRಗಳು, 2 ಸ್ಟೇಷನ್ ಅಲ್ಲಿ. ಇನ್ನುಳಿದ ಬೇರೆ ಬೇರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಕಡೆಯಲ್ಲಿ ನಡೆದಂತ ಘಟನೆಗಳು ಬೇರೆ ಇದೆ. ಆ 2 ತಿಂಗಳಲ್ಲಿ ನಡೆದಂತ ಘಟನೆಯಲ್ಲಿ ಒಂದೇ ಒಂದು ಬ್ರಾಹ್ಮಣ ಇಲ್ಲ. ನಾನು 4.5 ತಿಂಗಳು ಜೈಲಲ್ಲಿದ್ದೆ. 4.5 ತಿಂಗಳು ಜೈಲು, ನಾನು ಪದೇ ಹೇಳ್ತೀನಿ, 4.5 ತಿಂಗಳು ಜೈಲಿದ್ದ ಸಂದರ್ಭದಲ್ಲಿ ಆ 4.5 ತಿಂಗಳಲ್ಲಿ ನಾನು ಒಬ್ಬನೇ ಒಬ್ಬ ಬ್ರಾಹ್ಮಣನ ಜೈಲಲ್ಲಿ ನೋಡಿಲ್ಲ. ಒಬ್ಬನೇ ಒಬ್ಬ ಬ್ರಾಹ್ಮಣನ ನೋಡಿಲ್ಲ. ಓನ್ಲಿ ಸಂತೋಷ್ ರಾವ್ ಒಬ್ಬ ಇದ್ದ. ಸಂತೋಷ್ ರಾವ್ ಯಾರು ಅಂತಂದ್ರೆ ಸೌಜನ್ಯ ಕೊಲೆಯ ಆರೋಪಿ. ಅವ್ರು ನನ್ನ ಜೊತೆ ಇದ್ರು. ಅವ್ರೊಬ್ಬರನ್ನು ಬಿಟ್ರೆ ಬೇರೆ ಯಾರು ಕೂಡ ಬ್ರಾಹ್ಮಣರು ಇರಲಿಲ್ಲ. ಒಬ್ಬರೇ ಇರಲಿಲ್ಲ.
ಆ ನಂತರ ನಾನು ಹೊರಗೆ ಬಂದ ನಂತರ ನರೇಶ್ ಶೆಣೈ ಅನ್ನುವಂಥವ್ರು ಜೈಲಿಗೆ ಹೋದ್ರು. ಅವ್ರು ಜೈಲಿಗೆ ಓದಿದ್ದು ವಿನಾಯಕ್ ಬಾಳಿಗೆ ಅನ್ನುವಂಥ ಇನ್ನೊಬ್ಬ ಬ್ರಾಹ್ಮಣನನ್ನು ಕೊಂದು ಹೋಗಿದ್ದು. ಅವರ RTI ಕಾರ್ಯಕರ್ತರಾಗಿದ್ರು. ಅವರ ಅವ್ಯವಹಾರಗಳನ್ನು ಹೊರಗೆ ತಂದರು ಮಠದ್ದು ಅಂತೇಳಿ ಅವರನ್ನು ಕೊಂದು ಜೈಲಿಗೆ ಹೋದ್ರೆ ಹೊರತು ಅದು ಬಿಟ್ಟರೆ ಒಬ್ಬನೇ ಒಬ್ಬ ಬ್ರಾಹ್ಮಣ ಜೈಲಲ್ಲಿ ಇರಲಿಲ್ಲ. ಈ ಸಾಂಸ್ಕೃತಿಕ ರಾಜಕಾರಣವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆದ್ರಿಂದ ಇವತ್ತು ಕರಾವಳಿಯಲ್ಲಿ ನಡೀತಾ ಇರುವಂತಹ ಎಲ್ಲ ಕೋಮು ಗಲಭೆಗಳು, ದಾಳಿಗಳು, ಮಾರಲ್ ಪೊಲೀಸಿಂಗ್ಗಳು, ಇದರ ಹಿಂದೆ ಒಂದು ಸಾಂಸ್ಕೃತಿಕ ರಾಜಕಾರಣ ಇದೆ. ಇದು ಕೇವಲ ಒಂದು ಕ್ರೈಮ್ ಅಲ್ಲ. ಇವತ್ತು ಮುನೀರ್ ಕಾಟಿಬಳ್ಳಗೆ ಮೊನ್ನೆ ಒಬ್ಬರು ಫೋನ್ ಮಾಡಿದ್ರು. ಅದೇ ಫೋನ್ ಮಾಡಿ ಹೇಳಿದರು, ನೀವು ಈ ಪುಸ್ತಕ ಏನಿದೆ, ನಿತ್ಯಾನಂದ ಶೆಟ್ಟರ ಪುಸ್ತಕ ಏನಿದೆ, ಈ ಪುಸ್ತಕ ಕೇವಲ ಕುಂಬ್ಳೆ ಸುಂದರ್ ರಾವ್ ಅವರನ್ನು ಟಾರ್ಗೆಟ್ ಯಾಕೆ ಮಾಡ್ತು? ಯಾಕೆ ಬಂಟರು ಇಲ್ಲಿ ಕೋಮು ರಾಜಕಾರಣವನ್ನು ಮಾಡಿಲ್ವಾ? ಇಲ್ಲಿ ಬ್ರಾಹ್ಮಣರು ಕೋಮು ರಾಜಕಾರಣವನ್ನು ಮಾಡಿಲ್ವಾ? ಅವರೇ ಅದರ ಲೀಡ್ ಅಲ್ವಾ ಅನ್ನುವಂಥದ್ದು ನಿಜ. ಇಲ್ಲಿನ ಕೋಮು ರಾಜಕಾರಣದ ಮುಖ್ಯ ನೇತೃತ್ವನೇ ಬಂಟರು, ಜೈನರು ಮತ್ತು ಬ್ರಾಹ್ಮಣರದ್ದು, ಮುಖ್ಯವಾಗಿ ಬ್ರಾಹ್ಮಣರದ್ದು. ಆದರೆ ಕಾಳಾಳುಗಳು ಯಾರು ಅಂತಂದ್ರೆ ಅದು ಕುಂಬ್ಳೆ ಸುಂದರ್ ರಾವ್ ಅಂತಹ ಹಿಂದುಳಿದ ವರ್ಗಗಳದ್ದು. ಇವತ್ತು ಕುಂಬ್ಳೆ ಸುಂದರ್ ರಾವನ್ನ ಬಳಸ್ಕೊಂಡು ಇವತ್ತು ಆ ಕಾಳಾಳುಗಳ ವರ್ಗವನ್ನ ದೊಡ್ಡ ಮಾಡಲಾಯ್ತು. ಆ ಕಾಳಾಳುಗಳ ವರ್ಗ ಯಾವಾಗ ದೊಡ್ಡದಾಯ್ತೋ, ಯಾವಾಗ ಬಲಿಷ್ಠರಾದ್ರೋ, ಆ ಸಂದರ್ಭದಲ್ಲಿ ಆ ಕಾಳಾಳು ವರ್ಗವನ್ನ ಅಧಿಕಾರದಿಂದ ದೂರ ಇಡುವಂತ ಕುಂಬ್ಳೆ ಸುಂದರ್ ರಾವ್ ಅವರ ಜಾಗಕ್ಕೆ ಆ ನಂತರ ಒಂದು ದುಡ್ಡಿಗೋಸ್ಕರ ಕೃಷ್ಣ ಪಾಲೆಂ ಅವರಿಗೆ ಕೊಟ್ಟರೆ ವಿನಃ ಆ ನಂತರ ಬಂದದ್ದೆಲ್ಲರೂ ಕೂಡ ಬಂಟರು, ಬ್ರಾಹ್ಮಣರೇ ಈ ಜಿಲ್ಲೆಯ ನೇತೃತ್ವವನ್ನು, ಈ ಜಿಲ್ಲೆಯ ಶಾಸಕ ಸಂಸದರಾಗುವಂತ ಪರಿಸ್ಥಿತಿ ಬಂತು. ಇವತ್ತು ಕರಾವಳಿಯಲ್ಲಿ ಇವತ್ತು ಬಿಲ್ಲವರು ಮತ್ತು ಹಿಂದುಳಿದ ವರ್ಗಗಳೇನಿದೆ ಇವತ್ತು ಸ್ವಲ್ಪ ಜಾಗೃತರಾಗಿದ್ದಾರೆ. ಇವತ್ತು ಕೋಮುವಾದದ ಕಡೆಗೆ ಅಥವಾ ಹೊಡಿಬಡಿ ಸಂಸ್ಕೃತಿಯ ಕಡೆಗೆ ಅಥವಾ ದಾಳಿಯನ್ನ ಮಾಡುವುದಕ್ಕೆ ಬಿಲ್ಲವರು ಮತ್ತು ಬೇರೆ ಬೇರೆ ಸಮುದಾಯದವರು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ. ಇತ್ತೀಚಿನ ಭಾಗವಹಿಸುವಿಕೆ ಕಡಿಮೆ ಇದೆ. ಈಗ 1999ರಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಗವೀರ ಸಮುದಾಯದವರು ಕೋಮು ಗಲಭೆಗಳಲ್ಲಿ ಪಾಲ್ಗೊಂಡಿದ್ರು. ನೀವು ಆಗಿನ FIR ಗಳನ್ನು ತೆಗೆದು ನೋಡಿದ್ರೆ, ನನ್ನ ಹತ್ರ ಇದೆ, ಬೇಕಿದ್ದು ತೋರಿಸ್ತೀನಿ. ಆಗಿನ FIR ಗಳನ್ನು ನೀವು ತೆಗೆದು ನೋಡಿದ್ರೆ ಕರಾವಳಿಯ ಪಡ್ಡೈ ಜಾಗ ಏನಿದೆ ಅಥವಾ ಕರಾವಳಿಯ ಕಡಲ ತೀರ ಏನಿದೆ, ಆ ಕಡಲ ತೀರದ ಹಲವಾರು ಹೆಸರುಗಳು FIR ಗಳಲ್ಲಿದೆ. ಇತ್ತೀಚಿನ 2000 ವರ್ಷದ ನಂತರದ ಇಸವಿಗಳಲ್ಲಿ ಮೊಗವೀರರು ಕೋಮು ಗಲಭೆಗಳಲ್ಲಿ ಭಾಗವಹಿಸುವಂಥದ್ದು, ಮಾರಲ್ ಪೊಲೀಸಿಂಗ್ ಎಂದು ಭಾಗವಹಿಸುವಂಥದ್ದು ಬಹಳಷ್ಟು ಕಮ್ಮಿ ಆಗಿದೆ. 0 ಅನ್ನುವಷ್ಟು, ಇಲ್ಲವೇ ಇಲ್ಲ ಅನ್ನುವಷ್ಟು ಕಡಿಮೆ ಆಗಿದೆ. ಅದು ಯಾಕಂತಂದ್ರೆ ಮೊಗವೀರರಿಗೆ ಆ ರೀತಿಯ ಒಂದು ಪ್ರಜ್ಞೆ ಬಂದಿದೆ. ಇತ್ತೀಚೆಗೆ ಬಿಲ್ಲವರಿಗೂ ಕೂಡ ಆ ರೀತಿಯ ಪ್ರಜ್ಞೆ ಬರಲಿಕ್ಕೆ ಶುರುವಾಗಿದೆ. ಆ ಪ್ರಜ್ಞೆಯ ಕಾರಣದಿಂದಾಗಿ ಕಳೆದ ಕೆಲವಾರು ವರ್ಷಗಳಲ್ಲಿ ನಡೀತಿರುವಂಥ FIR ಅನ್ನು ನೀವು ತೆಗೆದು ನೋಡಿದ್ರೆ ಬಿಲ್ಲವರ ಸಂಖ್ಯೆ ಬಹಳಷ್ಟು ಕಮ್ಮಿ ಇದೆ ಮತ್ತು ಬಿಲ್ಲವರ ಸಾವಿನ ಪ್ರಮಾಣ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಆದ್ರಿಂದ ಈಗ ಬಜರಂಗ ದಳ, RSS, ಹಿಂದೂ ಜಾಗರಣ ವೇದಿಕೆ ಏನ್ ಮಾಡ್ತಾ ಇದೆ ಅಂತಂದ್ರೆ, ಒಂದು ಕಾಡಿನ ಕಡೆಗೆ ಹೋಗ್ತಾ ಇದೆ. ಅಂದ್ರೆ ಆದಿವಾಸಿಗಳನ್ನ ಹುಡುಕೊಂಡು ಈಗ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಹೋಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಯಲು ಸೀಮೆ ಕಡೆಗೆ ಹೋಗ್ತಾ ಇದ್ದಾರೆ. ಈಗ ಕಲಬುರ್ಗಿ, ಬೀದರು ಮತ್ತೆ ಬಳ್ಳಾರಿ ಈ ಭಾಗಗಳಲ್ಲಿ ಈಗ ಬಸವಾದಿ ಶರಣರ ಹಿಂದೂ ಸಮಾಜೋತ್ಸವಗಳನ್ನ ಮಾಡ್ತಾ ಇದ್ದಾರೆ. ಬಸವಾದಿ ಶರಣರ ಹಿಂದೂ ಸಮಾಜೋತ್ಸವ ಅಂದ್ರೆ ಈಗ ಬಿಲ್ಲವರು, ಮೊಗವೀರರು, ಕುಲಾಳರು ಇವರೆಲ್ಲರೂ ಯಾರು ಸಿಗ್ತಾ ಇಲ್ಲ. ಈಗ ಲಿಂಗಾಯತರನ್ನ ಹುಡುಕೊಂಡು ಬಸವಾದಿ ಶರಣರ ಹಿಂದೂ ಸಮಾಜೋತ್ಸವ ಅಂತ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅಲ್ಲಿ ಕನ್ನೇರಿ ಸ್ವಾಮೀಜಿ ಅನ್ನುವಂತ ಸ್ವಾಮೀಜಿ ಇದ್ದಾರೆ. ಅವರ ನೇತೃತ್ವವನ್ನು ವಹಿಸಲಿಕ್ಕೆ ಅವರ ನೇತೃತ್ವದಲ್ಲಿ ಹೋಗ್ತಾ ಇದ್ದಾರೆ. ಅವರು ಮದ್ದೂರಿಗೆ ಹೋದ್ರು, ಮಂಡ್ಯಕ್ಕೆ ಹೋದ್ರು. ಅಲ್ಲಿ ನಾಗೇಗೌಡ ಕಿಲಾರ ಇವರ ನೇತೃತ್ವದಲ್ಲಿ ದೊಡ್ಡ ಪ್ರತಿರೋಧವನ್ನು ಎದುರಿಸಬೇಕಾಯಿತು. ಅಲ್ಲಿಂದ ಅವರು ವಾಪಸ್ ಬಂದರು. ಅಲ್ಲಿ ಆಗಲಿಲ್ಲ ಅವರಿಗೆ. ಅಲ್ಲಿ ಮಂಡ್ಯದಲ್ಲಿ ಮದ್ದೂರಲ್ಲಿ ಅವರು ಒಕ್ಕಲಿಗರನ್ನ ಸೆಳಿಲಿಕ್ಕೆ ನೋಡಿದ್ರು, ಸಾಧ್ಯ ಆಗಿಲ್ಲ. ಆ ನಂತರ ಅವರು ಲಿಂಗಾಯತರನ್ನ ಸೆಳಿಲಿಕ್ಕೆ ಹೋಗ್ತಾರೆ. ಕರಾವಳಿಯಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ನಕ್ಸಲ್ ಚಳವಳಿ ಇತ್ತು, ನಿಮಗೆ ಗೊತ್ತಿದೆ. ನಕ್ಸಲ್ ಚಳವಳಿ ಇತ್ತು. ಆ ಕಾರಣಕ್ಕಾಗಿ ಆದಿವಾಸಿಗಳ ಮಧ್ಯೆ ಹಿಂದೂ ಜಾಗರಣ ವೇದಿಕೆ, RSS ಇವೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ಭಯ ಇತ್ತು ಅವರಿಗೆ. ಸುನಿಲ್ ಕುಮಾರ್ ಕಾರ್ಕಳ ಆಗಿರ್ಬೋದು, ಅಥವಾ ಇವರಿಗೆ ಪ್ರಮೋದ್ ಮುತಾಲಿಕ್ ಇರ್ಬೋದು, ಇವರೆಲ್ಲರಿಗೂ ಒಂದು ಭಯ ಇತ್ತು. ಅಲ್ಲಿ ಹೋಗ್ಲಿಕ್ಕೆ ಭಯ ಇತ್ತು. ಆದ್ರೆ ಈಗ ವನವಾಸಿ ಕಲ್ಯಾಣದ ಹೆಸರಲ್ಲಿ ಯಾವಾಗ ನಕ್ಸಲ್ ಚಳವಳಿ ಸಂಪೂರ್ಣವಾಗಿ ಅಲ್ಲಿ ಕುಸಿಯಿತು, ಆ ಕುಸಿದ ನಂತರ ಅಥವಾ ಶರಣಾಗತಿ ಪ್ರಕ್ರಿಯೆಗಳೆಲ್ಲ ನಡೆದ ನಂತರ ಈಗ ಅಲ್ಲಿ ಎಲ್ಲ ಗ್ರಾಮಗಳಿಗೆ ವನವಾಸಿ ಕಲ್ಯಾಣ ಪ್ರವೇಶವನ್ನ ಮಾಡ್ತಾ ಇದೆ. ಆ ವನವಾಸಿ ಕಲ್ಯಾಣ ಪ್ರವೇಶವನ್ನ ಮಾಡಿ ಅಲ್ಲಿದ್ದಂತಹ ಭೂಮಾಲಕ ವರ್ಗ ಏನಿದೆ, ಬಿಜೆಪಿ ಜೊತೆಗೆ ಈ ಹಿಂದೆ ಕೂಡ ಗುರುತಿಸಿಕೊಂಡಿದ್ದ ಭೂಮಾಲಕ ವರ್ಗ ಏನಿದೆ, ಅದು ಈಗ ಹೆಚ್ಚು ಸಕ್ರಿಯ ಆಗಿದೆ.
ಈಗ ಮತ್ತೆ ಅಲ್ಲಿನ ಆದಿವಾಸಿಗಳು, ದಲಿತರು ಇವರೆಲ್ಲರೂ ಕೂಡ ಮತ್ತೆ ಭೂಮಾಲಕ ವರ್ಗದ ಜೀತದಾಳುಗಳಾಗಿ ಕೆಲಸ ಮಾಡುವಂಥದ್ದು, ಆನಂತರ ಮತ್ತೆ ಅವರನ್ನ ಕಾಳಾಳುವಾಗಿ ಹಿಂದುತ್ವದ ಕೆಲಸಕ್ಕೆ ಬಳಕೆ ಮಾಡುವಂತ ಪ್ರಯತ್ನಗಳನ್ನ ಮತ್ತೆ ಬಿಜೆಪಿ RSS ನಡೀತಾ ಇದೆ. ಕರಾವಳಿಯಲ್ಲಿ ಈಗ ಅವರು ಆದಿವಾಸಿಗಳನ್ನ, ದಲಿತರನ್ನ ಹುಡುಕೊಂಡು RSS ಹೊರಟಿದೆ. ಆದ್ರಿಂದ ಈ ಸಾಂಸ್ಕೃತಿಕ ರಾಜಕಾರಣವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ನಾನು ಹೆಚ್ಚು ಮಾತಾಡಿಲ್ಲ. ಕಾನೂನು ಸುವ್ಯವಸ್ಥೆ ಬಗ್ಗೆ ಕಾಂಗ್ರೆಸ್ ಈ ಹಿಂದೆ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಬಗ್ಗೆ ಯಾಕೆ ಹೇಳಬೇಕು ಅಂತಂದ್ರೆ, ಬಿಜೆಪಿಯ ಕಾನೂನು ಸುವ್ಯವಸ್ಥೆ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಿದೆ, ಅದು ನಿರೀಕ್ಷಿತ, ಅದೇನು ಹೊಸತೇನಲ್ಲ. ಬಿಜೆಪಿಯ ಕಾನೂನು ಸುವ್ಯವಸ್ಥೆ ಹೇಗಿರುತ್ತೆ ಅಂತ ಹೇಳಿದ್ರೆ ಹಿಂದುತ್ವವನ್ನು ಪೋಷಿಸುವಂಥದ್ದೇ ಇರುತ್ತೆ, ಹಿಂದುತ್ವವನ್ನು ಪ್ರತ್ಯಕ್ಷವಾಗಿನೋ ಪರೋಕ್ಷವಾಗಿನೋ ರಕ್ಷಿಸುವಂಥದ್ದೇ ಇರುತ್ತೆ. ಆದ್ರೆ ನಮ್ಗಿರುವಂತಹ ಒಂದೇ ಒಂದು ಆಪ್ಷನ್ ಏನು ಅಂತಂದ್ರೆ ಅದು ಕಾಂಗ್ರೆಸ್ನ ಕಾನೂನು ಸುವ್ಯವಸ್ಥೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇರುತ್ತೆ ಅಂತ ಹೇಳಿ, ಕಾಂಗ್ರೆಸ್ ಸರ್ಕಾರ ಬಂದಾಗ RSS ಯಾವ ಪ್ಲಾನ್ ಮಾಡುತ್ತೆ ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರ ಬಂದಾಗ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕರಾವಳಿಯಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರ ನಡೆಯುತ್ತೆ. ಆ ಜೀರ್ಣೋದ್ಧಾರದಲ್ಲಿ ಬ್ರಹ್ಮಕಲಶೋತ್ಸವ ನಡೆಯುತ್ತೆ. ಬ್ರಹ್ಮಕಲಶೋತ್ಸವದಲ್ಲಿ ಮತ್ತೆ ಕೇಸರಿ ಸಾಲುಗಳ ವಿಜೃಂಭಣೆ ನಡೆಯುತ್ತೆ. ಆ ಕೇಸರಿ ಸಾಲುಗಳು, ಸ್ವಯಂ ಸೇವಕರು ಎಲ್ಲರೂ ಕೂಡ ದೇವಸ್ಥಾನದಲ್ಲಿ ಕೆಲಸವನ್ನ ಮಾಡ್ತಾರೆ. ಆ ಮೂಲಕ ಹಿಂದುತ್ವ ಸಂಘಟನೆಗಳನ್ನ ಒಟ್ಟುಗೂಡುವಂತಹ ಒಂದು ಸಾಫ್ಟ್ ಆದಂತಹ ಹಿಂದುತ್ವವನ್ನ ಅಲ್ಲಿ ಆ ವೇದಿಕೆಯನ್ನು ಸಿದ್ಧಪಡಿಸ್ತಾರೆ. ಅದರ ಮುಖ್ಯಸ್ಥರು ಯಾರು ಅಂತಂದ್ರೆ ಜಿಲ್ಲೆಯ ಉಸ್ತುವಾರಿ ಸಚಿವರು, ಜಿಲ್ಲೆಯ ಕಾಂಗ್ರೆಸ್ ನಾಯಕರೇ ಆಗಿರ್ತಾರೆ. ಅದರ ಮುಖ್ಯಸ್ಥರು, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು, ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದ್ರೆ ಅದು ರಮನಾಥ್ ರೈ ಆಗಿರ್ತಾರೆ, ಅದು UT ಖಾದರ್ ಆಗಿರ್ತಾರೆ, ಅದು ಅಥವಾ ಕಾಂಗ್ರೆಸ್ ಮಂಜುನಾಥ್ ಭಂಡಾರಿನೂ ಆಗಿರ್ತಾರೆ. ಈ ರೀತಿ ಕಾಂಗ್ರೆಸ್ನ MLA MLCಗಳೇ ಆಗಿರ್ತಾರೆ. ಆ ರೀತಿಯ ಮೂಲಕ RSS ನೇರವಾಗಿ ರಾಜಕಾರಣವನ್ನ ಮಾಡದೇನೆ ಕಾಂಗ್ರೆಸ್ ಅನ್ನ ಬಳಸಿಕೊಂಡೇ ಒಂದು ಕೇಸರಿ ರಾಜಕಾರಣವನ್ನ ಬಹಳ ವ್ಯವಸ್ಥಿತವಾಗಿ ಮಾಡುತ್ತೆ. ಆನಂತರ ಇಲ್ಲಿ ದ್ವೇಷ ಭಾಷಣಗಳು ನಡೀತಾನೆ ಇರ್ತದೆ. ದ್ವೇಷ ಭಾಷಣಗಳಿಗೂ ಆ ಕೇಸರಿಯ ಬ್ರಹ್ಮಕಲಶೋತ್ಸವಗಳಿಗೆ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಡೀತಾ ಇರ್ತದೆ. ಬೆಳಿಗ್ಗಿನ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದಲ್ಲಿ ರಮನಾಥ್ ರೈ ಅವರು ಅಧ್ಯಕ್ಷರಾಗಿರ್ತಾರೆ. ಸಂಜೆಯ ಸಮಾರೋಪ ಕಾರ್ಯಕ್ರಮದಲ್ಲಿ ಪ್ರಭಾಕರ್ ಭಟ್ರು ಅಧ್ಯಕ್ಷರಾಗಿರ್ತಾರೆ. ಬೆಳಿಗ್ಗೆ ರಮನಾಥ್ ರೈ ಅವರು ಮಾತಾಡುವ ಸಂದರ್ಭದಲ್ಲಿ ಯಾರು ಇನ್ನು ಚಾರೆ ಕುಡಿದಿರಲ್ಲ, ಯಾರು ಬಂದಿರಲ್ಲ. ಸಂಜೆಯ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಸೇರಿರ್ತಾರೆ. ಆ ಸಾವಿರಾರು ಜನರ ಮಧ್ಯೆ ಇವರು ದ್ವೇಷ ಭಾಷಣವನ್ನು ಮಾಡ್ತಾರೆ. ದ್ವೇಷ ಭಾಷಣ ಮಾಡಿದ ನಂತರ ಒಂದು FIR ಆಗುತ್ತೆ. FIR ಮಾಡಲ್ಲ, ನಾವು ಯಾರನ್ನು ಕಳಿಸಿ ಒಂದು FIR ಅನ್ನ ಮಾಡಿಸ್ತೀವಿ. FIR ಮಾಡಿದ ನಂತರ ಆ FIR ಸ್ಟೇ ಮಾಡಲಿಕ್ಕೆ ಹೈಕೋರ್ಟಿಗೆ ಬರುತ್ತೆ. ಹೈಕೋರ್ಟಿಗೆ ಬಂದ್ರೆ ಹೈಕೋರ್ಟ್ ಬಲವಂತದ ಕ್ರಮವನ್ನು ತೆಗೆದುಕೊಳ್ಬೇಡಿ ಅಂತ ಹೇಳಿ ಆದೇಶವನ್ನು ಹೊರಡಿಸುತ್ತೆ. ಈ ರೀತಿ ನಾನು ಪಟ್ಟಿ ಮಾಡಿದ್ದು ಎಷ್ಟು ಅಂತಂದ್ರೆ, ಒಟ್ಟು 56 ಪ್ರಕರಣಗಳಿಗೆ ದ್ವೇಷ ಭಾಷಣದ್ದು ಮಾತ್ರ, ಕೋಮುಗಲಭೆಗಳದ್ದಲ್ಲ ನಾನು ಹೇಳ್ತಿರೋದು, ಓನ್ಲಿ ಭಾಷಣಕ್ಕೆ ಸಂಬಂಧಪಟ್ಟಂತಹ 56 ಪ್ರಕರಣಗಳಿಗೆ ಕರ್ನಾಟಕ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಈ ತಡೆಯಾಜ್ಞೆಯನ್ನು ಕೊಡುವಂತ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ಅಂತಂದ್ರೆ ಇಲ್ಲಿ JMFC ಕೋರ್ಟ್ ಅಲ್ಲಿ ಇರುವಂತಹ ಸರ್ಕಾರಿ ವಕೀಲರ ರೀತಿಯ ವಕೀಲರಲ್ಲ ಅವರು. ಅವರಿಗೆ ಸರ್ಕಾರದ ಕಾರು, ಸರ್ಕಾರದ ಬಂಗ್ಲೆ, ಹೈಕೋರ್ಟ್ ಅಲ್ಲೊಂದು ಅದ್ದೂರಿಯಾದಂತಹ ಆಫೀಸು, ಕಾಳು ಮನೆ ಕೆಲಸಕ್ಕೆ ಜನ, ಆಫೀಸ್ ಕೆಲಸಕ್ಕೆ ಜನ, ಇಷ್ಟು ಜನವನ್ನ ಕೊಟ್ಟಂತ ಒಬ್ಬ ಸರ್ಕಾರಿ ವಕೀಲ ಅಲ್ಲಿ ತುಟಿಯನ್ನೇ ಬಿಚ್ಚಲ್ಲ. ಮಾತ್ರ ಅಲ್ಲ, ಕೆಲವೊಂದು ಪ್ರಕರಣಗಳಲ್ಲಿ ನಾವು ಪ್ರತ್ಯಕ್ಷ ಕಂಡಿದ್ದೇನಂತಂದ್ರೆ, ಅವರು ತಡೆಯಾಜ್ಞೆ ಕೊಡೋದಕ್ಕಿಂತ ಮೊದಲೇ ಸರ್ಕಾರಿ ವಕೀಲರು ಬಂದು ಹೇಳ್ತಾರೆ, ಹೈಕೋರ್ಟ್ ವಕೀಲರು ಬಂದು ಹೇಳ್ತಾರೆ, ಹೈಕೋರ್ಟ್ ಸರ್ಕಾರಿ ವಕೀಲರು ಬಂದು ಹೇಳ್ತಾರೆ, ಕಾಂಗ್ರೆಸ್ ಸರ್ಕಾರ ಸಂದರ್ಭದಲ್ಲಿ ಇಲ್ಲ ನಮ್ಮ ಸರ್ಕಾರ ಅವ್ರನ್ನ ಬಂಧಿಸಲ್ಲ ಅಂತ ಹೇಳ್ತಾರೆ. ಹೈಕೋರ್ಟ್ ಜಡ್ಜ್ ಅದನ್ನೇ ಬರೀತಾರೆ, ಸರ್ಕಾರ ಬಂಧಿಸಲ್ಲ, ಆದ್ರಿಂದ ಈ ಪ್ರಕರಣಕ್ಕೆ ತಡೆಯಾಜ್ಞೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ. ಪೇಪರಲ್ಲಿ ಬರೆಯುವುದು ತಡೆಯಾಜ್ಞೆ ಮಾತ್ರ, ಆದ್ರೆ ಸರ್ಕಾರಿ ವಕೀಲರ ಪಾತ್ರ ಏನು ಅನ್ನೋದನ್ನು ಬರೆಯಲ್ಲ. ನಾವು ಈ ರೀತಿಯ 10 ಪ್ರಕರಣಗಳನ್ನ ಇಟ್ಕೊಂಡು ಒಂದು ಸಣ್ಣ ತಂಡವಾಗಿ ಮುನೀರ್ ಕಾಟಿಪಳ್ಳ, ನಾವು, ಬಾಲನ್ನು ಸೇರಿದಂತೆ ಒಂದು ಸಣ್ಣ ತಂಡವನ್ನು ರಚನೆ ಮಾಡಿಕೊಂಡು, ಸರ್ಕಾರ ಈ ಕೆಲಸ ಮಾಡಲ್ಲ, ಆದ್ರಿಂದ ನಾವು ಈ ಕೆಲಸ ಮಾಡಬೇಕು ಅಂತ ಹೇಳಿ ಒಂದಷ್ಟು ಪ್ರಕರಣಗಳನ್ನ ಪಟ್ಟಿ ಮಾಡಿಕೊಂಡು ಆ ದೂರುದಾರರನ್ನ ನಾವು ಕರೆಸ್ಕೊಂಡು ಅವರ ವಕಾಲತ್ತನ್ನ ಪಡ್ಕೊಂಡು ಹೈಕೋರ್ಟ್ ಅಲ್ಲಿ ಕಂಟೆಸ್ಟ್ ಅನ್ನ ಮಾಡ್ತಾ ಇದ್ವಿ, ಹೋರಾಟವನ್ನ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ಏನ್ ಮಾಡ್ಬೇಕು, ಈಗ ಎಲ್ಲ ಪ್ರಕರಣಕ್ಕೆ ಸ್ಟೇ ಕೊಟ್ಟಿದೆ. ಉದಾಹರಣೆಗೆ ಹರೀಶ್ ಪೂಂಜಾ ಒಂದು ಭಾಷಣವನ್ನ ಮಾಡ್ತಾರೆ, ಕಂಟ್ರಿ ಬ್ಯಾರಿಗಳು ಅಂತೇಳಿ ಭಾಷಣವನ್ನ ಮಾಡ್ತಾರೆ, ಕಂಟ್ರಿ ಬ್ಯಾರಿಗಳು ಅಂತ ಭಾಷಣವನ್ನ ಮಾಡ್ತಾರೆ. ಆ ಭಾಷಣವನ್ನು ಮಾಡುವಂತ ಸಂದರ್ಭದಲ್ಲಿ ನಾವು FIR ಅನ್ನ ದಾಖಲಿಸಿ ಅಲ್ಲಿನ ಮಸೀದಿ ಅಧ್ಯಕ್ಷರು FIR ಅನ್ನ ದಾಖಲಿಸ್ತಾರೆ. ಆನಂತರ ಮಸೀದಿ ಅಧ್ಯಕ್ಷರನ್ನು ನಾವು ಬೆಂಗಳೂರಿಗೆ ಕರೆಸ್ಕೊಂಡು ಅವರ ವಕಾಲತ್ತನ್ನ ಪಡ್ಕೊಂಡು ಹೈಕೋರ್ಟ್ ಅಲ್ಲಿ ಒಂದು ವಕಾಲತ್ತನ್ನ ಹಾಕ್ತೀವಿ. ಅವರಿಗೆ ಹರೀಶ್ ಪೂಂಜಾ ಅವರಿಗೆ ಆಲ್ರೆಡಿ ಸ್ಟೇ ಸಿಕ್ಕಿರುತ್ತೆ. ಆ ಸ್ಟೇ ಅನ್ನ ವೆಕೆಟ್ ಮಾಡಬೇಕು, ತಡೆಯಾಜ್ಞೆಯನ್ನು ತೆರವುಗೊಳಿಸಬೇಕು ಅಂತ ನಾವು ಅಪ್ಲಿಕೇಶನ್ ಅನ್ನು ಹಾಕ್ತೀವಿ. ಅಪ್ಲಿಕೇಶನ್ ಅನ್ನು ಹಾಕ್ಬೇಕಾದವ್ರು ಯಾರು ಅಂತಂದ್ರೆ, ಅಪ್ಲಿಕೇಶನ್ ಹಾಕ್ಬೇಕಾದವರು ಸರ್ಕಾರಿ ವಕೀಲರು. ಆದ್ರೆ ಸರ್ಕಾರಿ ವಕೀಲರು ಆ ಕೆಲಸವನ್ನು ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಅಷ್ಟೇ ತಡೆಯಾಜ್ಞೆ ಅಪ್ಲಿಕೇಶನ್ ಹಾಕ್ತೀವಿ. ತಡೆಯಾಜ್ಞೆಯನ್ನು ಅಪ್ಲಿಕೇಶನ್ ಹಾಕಿ ಬಾಲನವರು ಇನ್ನೇನು ವಾದ ಮಾಡಬೇಕು ಅಂತ ಮುಂದೆ ನಿಂತ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ಬಂದು ಹೇಳ್ತಾರೆ, ನಮಗೆ ಡೇಟ್ ಬೇಕು ಅಂತೇಳಿ.
ಅಲ್ಲ ನಿಮ್ಗೇನಕ್ಕೆ ಡೇಟ್ ಬೇಕು, ನೀವೇನು ವಾದ ಮಾಡಲ್ಲ, ಸರ್ಕಾರ ವಕೀಲರು ವಾದ ಮಾಡಲ್ಲ, ನೀವು ಅಪ್ಲಿಕೇಶನ್ ಹಾಕಿರುವಂಥದ್ದು ನಾವು ತಡೆಯಾಜ್ಞೆ ತೆರವುಗೊಳಿಸಬೇಕು ಅಂತ ವಾದ ಮಾಡಬೇಕಾಗಿರೋರು ನಾವು, ನಿಮ್ಗೆ ಯಾಕೆ ಬೇಕು ಅಂತಂದ್ರೆ ಇಲ್ಲ ನಮಗೆ ಟೈಮ್ ಬೇಕು ಅಂತ ಕೇಳ್ತಾರೆ. ಸೇಮ್ ಟೈಮು ಹರೀಶ್ ಪೂಂಜಾ ಅವರ ವಕೀಲರು ಕೂಡ ಬಂದು ಟೈಮ್ ಕೇಳ್ತಾರೆ, ಅಂದ್ರೆ ಈ ತಡೆಯಾಜ್ಞೆ ಮುಂದುವರಿಲಿ ಅಂತ ಹೇಳಿ. ಒಮ್ಮೆ ಟೈಮ್ ತಗೊಂಡ್ರೆ ತಡೆಯಾಜ್ಞೆ ಮುಂದುವರಿಯುತ್ತೆ, ಇವ್ರು ವಾದ ಮಾಡಿದ್ರೆ ತಡೆಯಾಜ್ಞೆ ವೆಕೆಟ್ ಆಗುತ್ತೆ, ತೆರವಾಗುತ್ತೆ. ತಡೆಯಾಜ್ಞೆ ತೆರವಾದ್ರೆ ಇಲ್ಲಿ ವಿಚಾರಣೆ ಪ್ರಾರಂಭ ಆಗುತ್ತೆ. ಆ ವಿಚಾರಣೆ ಪ್ರಾರಂಭ ಆಗಬಾರ್ದು, ತಡೆಯಾಜ್ಞೆ ತೆರವಾಗಬಾರ್ದು ಅಂತ ಹೇಳಿ ಹರೀಶ್ ಪೂಂಜಾ ವಕೀಲರು ಮತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ವಕೀಲರು ಒಟ್ಟು ಸೇರಿ ಟೈಮ್ ಅನ್ನು ತಗೋತಾರೆ. ಜಡ್ಜಿ ಬರೀತಾರೆ ಆದೇಶದಲ್ಲಿ, ವಾದಿ ಮತ್ತು ಪ್ರತಿವಾದಿ ಸರ್ಕಾರ ಅಂದ್ರೆ ಹರೀಶ್ ಪೂಂಜಾ ವಕೀಲರು ಮತ್ತು ಸರ್ಕಾರದ ವಕೀಲರು ಜಾಯಿಂಟ್ಲಿ ಪ್ರೇ ಟೈಮ್ ಅಂತ ಬರೀತಾರೆ. ಇಬ್ಬರು ಜೊತೆಗೂಡಿ ತಗೊಂಡಿದ್ದಾರೆ ಸಮಯವನ್ನ ಅಂತೇಳಿ ಈ ರೀತಿ ಆದೇಶವನ್ನು ಬರೀತಾರೆ. ಆಗ ನಮ್ಮ ಅಡ್ವೊಕೇಟ್ ಆಗಿರುವಂತ ಬಾಲನ್ ಅವರು ಸುದೀರ್ಘವಾಗಿ ವಾದ ಮಾಡ್ತಾರೆ. ಇವರು ಈ ರೀತಿ ನೀವು ತಡೆಯಾಜ್ಞೆಯನ್ನ ಕೊಟ್ಟಿರೋದ್ರಿಂದ ಇವರು ಎಷ್ಟೆಲ್ಲ ಕ್ರೈಮ್ ಅನ್ನ ಮಾಡಿದ್ದಾರೆ, ಮತ್ತೆ ಇವರು ಎಷ್ಟು ಭಾಷಣವನ್ನ ಮಾಡಿದ್ದಾರೆ, ರಿಪೀಟೆಡ್ ಇದೇ ಸೆಕ್ಷನ್ ಇವ್ರ ಮೇಲೆ ಎಷ್ಟು ದಾಖಲಾಗಿದೆ ಅಂತ ಹೇಳಿ ನ್ಯಾಯಾಲಯಕ್ಕೆ ವರದಿಯನ್ನ ಕೊಡ್ತಾರೆ. ಅವರ ವಾದವನ್ನ ಮಂಡಿಸ್ತಾರೆ. ಆ ವಾದವನ್ನ ಕೇಳಿದ್ಮೇಲೆ ಅದು ನೇರವಾಗಿ ಒಂದು ರೀತಿಯಲ್ಲಿ ಜಡ್ಜ್ ಮೇಲೆ ಅಟ್ಯಾಕ್ ಮಾಡಿದ ರೀತಿಯಲ್ಲಿ ಇತ್ತು ಆ ವಾದ. ಅದನ್ನ ಅಟ್ಯಾಕ್ ಅಂತ ಹೇಳ್ಬಾರ್ದು, ಜಡ್ಜ್ಗೆ ಕನ್ವಿನ್ಸ್ ಮಾಡಿದ ರೀತಿಯಲ್ಲಿ ಇತ್ತು ಅದು ವಾದ. ಅಂದ್ರೆ ಎಷ್ಟು ನೀವು ಈ ರೀತಿ ತಡೆಯಾಜ್ಞೆ ಕೊಡೋದ್ರಿಂದ ಅವ್ರು ಎಷ್ಟು ಕಂಟಿನ್ಯೂ ಮಾಡ್ತಾರೆ ಇದನ್ನು ಅಂತ ಹೇಳಿ. ಆದ್ರಿಂದ ಜಡ್ಜ್ ಮತ್ತೆ ಬರೀತಾರೆ, ಆ ಆದೇಶದ ಕೆಳಗಡೆ ಬರೀತಾರೆ ಏನಂತಂದ್ರೆ, ಇನ್ನು ಮುಂದೆ ನೀವೇನಾದ್ರೂ ದ್ವೇಷ ಭಾಷಣ ಮಾಡಿದ್ರೆ ನಿಮ್ಮ ಉಳಿದೆಲ್ಲ ಪ್ರಕರಣಗಳ ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಜಾಮೀನನ್ನು ರದ್ದುಗೊಳಿಸಲಾಗುವುದು ಅಂತ ಬರೀತಾರೆ. ಆ ನಂತರ ಇಲ್ಲಿವರೆಗೆ ಹರೀಶ್ ಪೂಂಜಾ ಭಾಷಣವನ್ನೇ ಮಾಡಿಲ್ಲ. ಈಗ ಅವರು ಹಿಂದುತ್ವವಾದಿ ಶಾಸಕ ಅಲ್ಲ, ಅವರೀಗ ಈಗ ಓನ್ಲಿ ಶಾಸಕ ಅವರು. ಪ್ರಭಾಕರ್ ಭಟ್ರು ಕೂಡ ನಾವು 2-3 ಪ್ರಕರಣದಲ್ಲಿ ಅವರ ತಡೆಯಾಜ್ಞೆಗೆ ಅರ್ಜಿ ಹಾಕಿದ ನಂತರ ಇಲ್ಲಿವರೆಗೆ ಭಾಷಣವನ್ನೇ ಮಾಡಿಲ್ಲ. ಯಾರಾದ್ರೂ ಹಿಂದೂ ಜಾಗರಣ ವೇದಿಕೆಯವರು, ಬಜರಂಗ ದಳದವರು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು, ಭಾಷಣ ಮಾಡಬೇಕು ಅಂತ ಹೇಳಿದ್ರೆ ನನಗೆ ವಯಸ್ಸಾಯ್ತು, ಹುಷಾರಿಲ್ಲ ಅಂತ ಹೇಳ್ತಾರೆ. ಸೊ ಒಂದು 2 ತಿಂಗಳಿಂದ ಅವರಿಗೆ ವಯಸ್ಸಾಗಿದೆ ಈಗ. ಸೊ ಈ ರೀತಿ ಕಾನೂನನ್ನ ಕೇವಲ FIR ದಾಖಲಿಸುವುದರಿಂದ ಅಥವಾ UT ಖಾದರ್ ಅವರು ಹೇಳಿದ ರೀತಿಯಲ್ಲಿ ಗುಂಡು ಹಾರಿಸುವುದರಿಂದ, ಕಾಲಿಗೆ ಗುಂಡು ಹಾರಿಸಿ ಅಂತೇಳಿ UT ಖಾದರ್ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಹಿಂದುತ್ವವಾದಿಗಳ ಮೇಲೆ ಆಗಲಿ ಅಥವಾ ಯಾರದ್ದೇ ಮೇಲೆ ಆಗಲಿ ಗುಂಡು ಹಾರಿಸುವುದರಿಂದ ಯಾವುದೇ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಅದರದ್ದೇ ಆದಂತಹ ಮೆಥಡ್ಗಳಿದೆ. ಆ ರೀತಿಯ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗುತ್ತೆ.